ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಃ ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀವಾಸಾಯ ವಿದ್ಮಹೇ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳು 5ನೇ ಉಪನ್ಯಾಸಕ್ಕೆ ಎಲ್ಲರಿಗೂ ಸ್ವಾಗತ. ಗುರುಗಳು ಕಾಯ್ತಾ ಇದ್ರು. ಶಿಷ್ಯ, ಗುರುಗಳು ಯಾರೋ ಪತಂಜಲಿ. ನಪ್ತಾ ಇದೆಯಾ? ಶಿಷ್ಯ ಅರ್ಜುನ. ಅರ್ಜುನ ನಿಗದಿತ ಸಮಯಕ್ಕೆ ಬಂದ. ಗುರುಗಳು ಕೇಳಿದ್ರು, ಏನಪ್ಪ, ನಾನು ಮಾಡಿದ ಪಾಠ ಎಲ್ಲ ನಿನಗೆ ನೆನಪಿನಲ್ಲಿ ಇದೆಯಾ? ಶಿಷ್ಯ ಅಂದ, ಎಲ್ಲ ನೋಡಿದ್ದೀನಿ ಗುರುಗಳೇ, ಆದ್ರೊಂದು ನೀವೇನೋ ವೃತ್ತಿಗಳು ಎಲ್ಲ ಹೇಳಿದ್ರಿ, ಅದರಲ್ಲಿ ಪ್ರಮಾಣ ವೃತ್ತಿ ಬಗ್ಗೆ ಹೇಳಿದ್ರಿ, ವಿಪರ್ಯಯಕ್ಕೆ ಒಂದು ಉದಾಹರಣೆ ಹೇಳಿದ್ರಿ. ಮೂಲಭೂತವಾಗಿ ನನಗೊಂದು ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಇದೆಲ್ಲ ಯಾತಕ್ಕೆ ತಿಳ್ಕೋಬೇಕು ಅಂತ. ವೈ ವಿ ಶುಡ್ ನೋ ಆಲ್ ದಿಸ್ ಥಿಂಗ್ಸ್? ವಾಟ್ ಇಸ್ ದಿ ಪರ್ಪಸ್ ಆಫ್ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್? ಇಂಪ್ಯೂರಿಟೀಸ್ ಇನ್ ದಿ ಮೈಂಡ್ ಅಂತೀರಾ, ವೃತ್ತಿಗಳು ಅಂತೀರಾ, ಇವೆಲ್ಲ ಯಾತಕ್ಕೆ ತಿಳ್ಕೋಬೇಕು? ಅಗತ್ಯವಾ? ಅದಕ್ಕೆ ಗುರುಗಳು ಹೇಳಿದ್ರು ಅವನಿಗೆ, ಶಿಷ್ಯನೇ, ಈ ಮೈಕಲ್ ಏಂಜಲೋ ಅಂತ ಒಬ್ಬ ಇದ್ದ, ಕೇಳಿದೀಯಾ? ಹೇಳಿದ್ರಲ್ಲ, ಮೈಕಲ್ ಏಂಜಲೋ ಒನ್ ಆಫ್ ದಿ ಗ್ರೇಟೆಸ್ಟ್ ಪೇಂಟರ್, ಸ್ಕಲ್ಪ್ಟರ್ ಆಲ್ಸೋ. ಕೆತ್ತನೆಯಲ್ಲೂ ಆತ ಮಳ ಪ್ರಖ್ಯಾತ. ಅವನಿಗೆ ಯಾರೋ ಕೇಳಿದ್ರಂತೆ, ಮೈಕಲ್ ಏಂಜಲೋಗೆ, ಈ ಒಂದು ಯಾವುದೋ ಒಂದು ರಾಕ್, ಒಂದು ಅಮೃತ ಶಿಲೆಯ ಕಲ್ಲು, ಆ ಕಲ್ಲಲ್ಲಿ ಇಷ್ಟು ಸುಂದರವಾದ ಕೆತ್ತನೆ ಹೇಗೆ ಮಾಡ್ತೀರಾ ಅಂತ. ಅದಕ್ಕೆ ಆತ ಹೇಳಿದಂತೆ, ನೋಡಿ, ದಿ ಆಕ್ಚುಯಲ್ ಸ್ಕಲ್ಪ್ಟರ್ ಈಸ್ ಆಲ್ರೆಡಿ ದೇರ್ ಇನ್ ದಿ ರಾಕ್. ಐ ಓನ್ಲಿ ರಿಮೂವ್ ದಿ ಅನ್ವಾಂಟೆಡ್ ಥಿಂಗ್ಸ್ ಅಷ್ಟೇ. ಐ ಜಸ್ಟ್ ರಿಮೂವ್ ಅನ್ವಾಂಟೆಡ್ ಥಿಂಗ್ಸ್, ಯು ಗೆಟ್ ಇಟ್. I don't create that sculptor. I just remove. ಆ ವಿಗ್ರಹ ಏನಿದೆಯೋ ಅದು ನಾನು ಮಾಡೋದಲ್ಲ, ಅದು ಇರೋದೆ ಆ ಕಲ್ಲಲ್ಲಿ ಇತ್ತು. ನಮಗೆ ಯಾಕೆ ಕಾಣ್ತಿರ್ಲಿಲ್ಲ ಅಂದ್ರೆ, ಬೇಡವಾದ್ದು ಬಹಳ ಇತ್ತು. ಬೇಡವಾದದ್ದನ್ನೆಲ್ಲ ತೆಗೆದು ಬಿಟ್ರೆ ಅದು ನಿಜ ಸ್ವರೂಪ ಕಾಣಿಸುತ್ತೆ. ಹಂಗೇ ಶಿಷ್ಯನೇ, ನಮ್ಮ ಮನಸ್ಸಿನಲ್ಲಿ ಬೇಡದೇ ಇರೋದು ಬಹಳ 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 ಕೂತಿದೆ. ಅದನ್ನೆಲ್ಲ ಬಹಳ ಶಾಸ್ತ್ರೋಕ್ತವಾಗಿ, ಅಂದರೆ ಸಿಸ್ಟಮ್ಯಾಟಿಕ್ ಆಗಿ ತೆಗೆದುಹಾಕಕ್ಕೆ ಸಾಧ್ಯ. ಅದನ್ನ ತೆಗೆದು ಹಾಕ್ಬಿಟ್ರೆ ನೋಡಪ್ಪ, ನಿನ್ನ ನಿಜ ಸ್ವರೂಪ ಹೊಸದಾಗಿ ಬರೋಲ್ಲ, ಇದೆ, ನಿನ್ನಲ್ಲೇ ಇದೆ.
ಅದು ನಿನಗೆ ಗೋಚರಿಸುತ್ತೆ. ಯಾವಾಗ? ಬೇಡದೇ ಇರೋದನ್ನ ತೆಗೆದಾಗ. ಅದಕ್ಕೋಸ್ಕರ ಇಷ್ಟೆಲ್ಲ ವೃತ್ತಿಗಳು ಇದೆಲ್ಲ ನೀನು ತಿಳಿದುಕೊಳ್ಳಬೇಕು. ಅದಕ್ಕೇನಪ್ಪ ನಾನು ಮಾಡ್ತಾ ಇರೋದು ಈ ಪಾಠ. ಶ್ರದ್ಧೆಯಿಂದ ಕೇಳಿಸ್ಕೊಂಡು ಇದನ್ನು ಆಚರಣೆಗೆ ತರೋದು ಇದಕ್ಕೋಸ್ಕರ ಅಗತ್ಯ. ನಿನ್ನಲ್ಲಿ ಹೊಸದಾಗಿ ಏನು ಬರಲ್ಲ, ಇರುವ ಕೊಳಕನ್ನ ತೊಡೆದಾಕಬೇಕು. ಅದಕ್ಕಾಗಿ ಇದೆಲ್ಲ ನೀನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಅವಶ್ಯಕ. ವೃತ್ತಿಗಳೇ ಯಾಕೆ ಮೊದಲು ಹೇಳ್ತೀರಾ ಅಂತ ನೀನು ಕೇಳ್ತೀಯ. ಯಾಕೆ ಅಂತ ಹೇಳಿದ್ರೆ ವೃತ್ತಿಗಳು ನಮಗೆ ಅನುಭವಕ್ಕೆ ನೇರವಾಗಿ ಬರತಕ್ಕಂಥದ್ದು. ದೇ ಆರ್ ಇನ್ ಅವರ್ ಕಾನ್ಶಿಯಸ್ ಫೀಲ್ಡ್. ವೆರಸ್ ದಿ ಇಂಪ್ರೆಷನ್, ಸಂಸ್ಕಾರ, ಅದು ಸುಪ್ತ ಪ್ರಜ್ಞೆಯಲ್ಲಿರ್ತಕ್ಕಂಥದ್ದು. ದೇ ಆರ್ ಇನ್ ದಿ ಸಬ್ಕಾನ್ಶಿಯಸ್ ಮೈಂಡ್. ಯು ಡೋಂಟ್ ಹ್ಯಾವ್ ಡೈರೆಕ್ಟ್ ಆಕ್ಸೆಸ್ ಟು ದೆಮ್. ವೃತ್ತಿಗಳು, ಯೋಚನೆಗಳು ಗೊತ್ತಾಗಲ್ವ? ಯೋಚನೆಗಳು ಏನೇನು ಬರ್ತಿದೆ ಅಂತ ಈಗ ಗೊತ್ತಿಲ್ವಾ ನಿಮ್ಗೆ? ಗೊತ್ತಾಗುತ್ತೆ. ಅದು ಪತಂಜಲಿಗಳು ಹೇಳಿದ್ರು, ವೃತ್ತಯ ಪಂಚತಯ ಕ್ಲಿಷ್ಟ ಅಕ್ಲಿಷ್ಟ. ನೀನೇನೇನೇ ಯೋಚನೆಗಳು ಮಾಡಿದ್ರು ಇರೋದು 5. ಅದು ಕ್ಲಿಷ್ಟವೂ ಆಗ್ಬೋದು, ಅಕ್ಲಿಷ್ಟವೂ ಆಗ್ಬೋದು. ಅಕ್ಲಿಷ್ಟವಾಗಿದ್ರೆ ಏನು ತೊಂದರೆ ಇಲ್ಲ. ಕ್ಲಿಷ್ಟ ಅಂದ್ರೆ ಪೇನ್ಫುಲ್ ನೆಗೆಟಿವ್ ಥಾಟ್ಸ್. ಮುಂದುವರೆದು ಹೇಳಿದ್ರು, ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತಯ. ಜ್ಞಾಪಕ ಇದೆಯಾ ಅಂದ್ರು. ಅರ್ಜುನ ಅಂದ ಜ್ಞಾಪಕ ಇದೆ ಗುರುಗಳೇ. ಪ್ರಮಾಣದ ಬಗ್ಗೆ ಹೇಳಿದ್ರು. ಪ್ರತ್ಯಕ್ಷ ಅನುಮಾನ ಆಗಮ ಪ್ರಮಾಣಾನಿ. ಪ್ರಮಾಣ ಅಂತ ಹೇಳಿದ್ರೆ ಕರೆಕ್ಟ್ ನಾಲೆಡ್ಜ್, ಸರಿಯಾದಂಥ ಜ್ಞಾನ. ಹೆಂಗೆ ಬರುತ್ತೆ? ಪ್ರತ್ಯಕ್ಷದಿಂದ ನಮ್ಮ ಅನುಭವಕ್ಕೆ ಬರ್ಬೋದು, ಇಲ್ಲ ಅನುಮಾನ. ಅನುಮಾನ ಅಂದ್ರೆ ಡೌಟ್ ಅಲ್ಲ, ಇನ್ಫರೆನ್ಸ್, ಅದರಿಂದ ಬರ್ಬೋದು. ಇಲ್ಲ ಆಗಮ, ತಿಳಿದವರು ಹೇಳಿದಾಗ ಅಥವಾ ಅಥೆಂಟಿಕ್ ಸ್ಕ್ರಿಪ್ಚರ್ಸ್ ಓದಿದಾಗ ಸರಿಯಾದ ಜ್ಞಾನ ಬರುತ್ತೆ. ಇದಕ್ಕೆಲ್ಲ ಉದಾಹರಣೆ ನೋಡಿದ್ವಿ. ಇದು ಕ್ಲಿಷ್ಟವೂ ಆಗ್ಬೋದು, ಅಕ್ಲಿಷ್ಟವೂ ಆಗ್ಬೋದು. ಅದು ನಿಮಗೆ ನೆನಪಿರಬೇಕು. ಪ್ರಮಾಣ ಆದ್ಮೇಲೆ ಬರ್ತಕ್ಕಂಥದ್ದೇನು? ವಿಪರ್ಯಯ. ವಿಪರ್ಯಯ ಅಂದ್ರೆ ಏನು? ಕಳೆದ ಬಾರಿ ಶಿಷ್ಯನೇ ಒಂದು ತಮಾಷೆಯ ಉದಾಹರಣೆ ಕೊಟ್ಟಿದ್ದೆ, ನಾಯಿ ಮರಿದು. ನೀನು ಬರೀ ಉದಾಹರಣೆ ಜ್ಞಾಪಕ ಇಟ್ಕೊಂಡ್ಬಿಟ್ಟು ಈ ಕಾನ್ಸೆಪ್ಟ್ ಮರಿಬಾರ್ದಪ್ಪ. ಇದನ್ನ ಬಹಳ ಗಾಢವಾಗಿ ನೀನು ಪರಿಶೀಲಿಸಬೇಕು. ವಿಪರ್ಯಯ. ಶಿಷ್ಯ ಅಂದ, ಆಯ್ತು ಹೇಳಿ ಗುರುಗಳೇ, ವಿಪರ್ಯಯ ಅಂದ್ರೆ ಏನು? ಆಗ ಗುರುಗಳು ಹೇಳಿದ್ರು, ವಿಪರ್ಯಯೋ ಮಿಥ್ಯಾಜ್ಞಾನಂ ಅತದ್ರೂಪ ಪ್ರತಿಷ್ಠಂ. ವಿಪರ್ಯಯ ಇದು ನಮ್ಮಲ್ಲಿ ಈ ವೃತ್ತಿ ಬಹಳ ಬರ್ತಾ ಇರುತ್ತೆ. ವಿಪರ್ಯಯ ಅಂದ್ರೆ ಮಿಸ್ಕನ್ಸೆಪ್ಷನ್. ಎರೋನಿಯಸ್ ನಾಲೆಡ್ಜ್. ಮಿಥ್ಯಾ ಅಂದ್ರೆ false. They appear to exist, but it is not so. Viparyaya is misperception. We don't perceive properly. Mithyagnanam atadrupa pratishtham. It is based on what? False knowledge, which means it is not a correct knowledge, and it is misperception. ಇದರಿಂದ ಬಹಳ ಆಗುತ್ತಪ್ಪ. ಈ ಮಿಸ್ಪರ್ಸೆಪ್ಷನ್ ಈಸ್ ಫಾಲ್ಸ್ ನಾಲೆಡ್ಜ್. ಮಿಸ್ಪರ್ಸೆಪ್ಷನ್ ಹ್ಯಾಸ್ ಟು ಬಿ ಮಿಥ್ಯಾ ಓನ್ಲಿ ಅಲ್ವೇ? ಅದು ಸತ್ಯ ಆಗಕ್ಕೆ ಸಾಧ್ಯ ಇಲ್ಲ, ಮಿಥ್ಯವೇ. ಅದಕ್ಕೆ ವೇದಾಂತದಲ್ಲಿ ಕೊಡ್ತಕ್ಕಂಥ ಒಂದು ದೊಡ್ಡ ಉದಾಹರಣೆ ಅಂದ್ರೆ ಸರ್ಪ ರಜ್ಜು, ಸ್ನೇಕ್ ಅಂಡ್ ರೋಪ್.
ಬಹಳ ಫೇಮಸ್ ಉದಾಹರಣೆ. ಒಂದು ಮಬ್ಬುಗತ್ತಲಿನಲ್ಲಿ ಯಾರೋ ಇನ್ಯಾರ್ದೋ ಮನೆಗೆ ಹೋಗ್ಬೇಕು. ಅವ್ರ ಮನೆ ಹತ್ರ ಹೋಗ್ಬೇಕಾದ್ರೆ ಕತ್ಲಲ್ಲಿ ಒಂದು ಏನೋ ನೋಡ್ತಾರೆ, ಹಾವು ಅಂತ ಭಯ ಬೀಳ್ತಾರೆ. ಯಾರ ಮನೆಗೆ ಹೋಗ್ಬೇಕು ಅವ್ನು ನೋಡ್ತಾನೆ, ಯಾಕೆ ಅಲ್ಲೇ ನಿಂತ್ರಿ, ಇಲ್ಲಿ ಹಾವಿದೆ ಅಂತ. ಹಾವೆಲ್ರಿ ಇದೆ ಅಂತೇಳಿ ಒಂದು ದೊಡ್ಡ ಟಾರ್ಚ್ ತಂದು ಅಲ್ಲಿ ಬಿಡ್ತಾರೆ, ಎಲ್ಲಿದೆ. ಆಗ ನೋಡ್ತಾರೆ, ನೋಡಿದ್ರೆ ಅದೇನದು ಹಗ್ಗ. ಹಗ್ಗವನ್ನು ನೋಡಿ ಹಾವು ಅಂತ ಭಾವಿಸಿದರು. ಅದೇ ವಿಪರ್ಯಯ, ಮಿಸ್ಪರ್ಸೆಪ್ಷನ್. ಅಂಡ್ ದಿ ನಾಲೆಡ್ಜ್ ಇಸ್ ಫಾಲ್ಸ್, ಮಿಥ್ಯಾ. ದ್ಯಾಟ್ ಥಾಟ್, ಆ ಯೋಚನೆ, ಆ ವೃತ್ತಿ, ಅದಕ್ಕೆ ವಿಪರ್ಯಯ ಅಂತ ಹೆಸರು. ಒಮ್ಮೆ ಜ್ಞಾನದ ಬೆಳಕು ಬಂದ ಮೇಲೆ ವಿಪರ್ಯಯ ಇರುತ್ತಾ? ಆಮೇಲೆ ಅವನು ಭಯ ಬೀಳ್ತಾನ ಇದು ಹಾವು ಅಂತ? ಇಲ್ಲ, ಹಗ್ಗ ಅಂತ ಗೊತ್ತಾಯ್ತು, ಆಗ ಅಲ್ಲಿ ಹೆಚ್ಚು ತೊಂದರೆ ಇಲ್ಲ. ಅಲ್ಲಿಗೆ ವಿಪರ್ಯಯದಲ್ಲಿ ಏನು ಸಮಸ್ಯೆ? ಮೊದಲನೇ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಟ್ರೂತ್ ಇಸ್ ಕನ್ಸೀಲ್ಡ್. ರೋಪ್ ಅನ್ನೋದು ಅಲ್ಲಿ ಮರೆಮಾಚಿಕೊಂಡು, ಸತ್ಯದ ಮರೆಮಾಚುವಿಕೆ. ಅದರಿಂದ ಏನಾಯ್ತು, ಇವನಿಗೆ ಹಾವು ಅನ್ಕೊಂಡು ಭಯ ಆಯಿತು, ಹೃದಯ ಬಡಿತಾ ಇರುತ್ತೋ, ಬೆವರ್ತೋ, ಇದೆಲ್ಲ ಆಯ್ತು. ದಟ್ ಈಸ್ ಕಾಲ್ಡ್ ಪ್ರಾಪಗೇಷನ್ ಆಫ್ ದಿ ಎರರ್. ಎರಡು ಪ್ರಾಬ್ಲಮ್. ಇದರಿಂದಾನೇ ಜೀವನದಲ್ಲಿ ಅನೇಕ ಸಮಸ್ಯೆಗಳು. ಪಾಪ ಏನೋ ಹೇಳಿರ್ತಾರೆ, ಇವರೇನೋ ತಿಳ್ಕೊತಾರೆ. ಇದು ಬಹಳ ಸಮಸ್ಯೆಗೆ ಕಾರಣ. ಅದಕ್ಕೊಂದು ಸುಮ್ಮನೆ ತಮಾಷೆ ಉದಾಹರಣೆ, ಇಂಥವು ಕೆಲವು ಸ್ವಲ್ಪ ತಮಾಷೆ ಉದಾಹರಣೆ ತಗೋಬೇಕು. ಅತ್ತೆ ಸೊಸೆ ಬೆಸ್ಟ್. ಓಕೆ, ಈ ಅತ್ತೆ ಪಾಪ ಏನೋ ಕೆಲಸ ಮಾಡ್ತಾ ಇದ್ರು. ಹಳೆ ಕಾಲದ ಮನೆಗೆ ಜ್ಞಾಪಿಸ್ಕೊಳ್ಳಿ, ಹಿತ್ಲು ಅಂತಿತ್ತು, ಗೊತ್ತಾಯ್ತಲ್ಲ. ಹಾಗೆ ಮನೆಗೆಲ್ಲ ಎರಡು ಬಾಗಿಲಿತ್ತು, ಮುಂಬಾಗಿಲು ಹಿಂಬಾಗಿಲು ಅಂತ. ಅದು ಪಾಪ ಹಿಂಬಾಗಿಲಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ ಅವರು. ಇಲ್ಲಿ ಸೊಸೆ ಕಾಫಿ ಮಾಡಿದ್ದಾರೆ. ಅತ್ತೆ ಹೊರಡಕ್ಕೆ ಹಿತ್ಲಿಗೆ ಹೋಗಕ್ಕೆ ಮೊದಲು ಕಾಫಿ ಮಾಡ್ತಿದ್ದಾರೆ ಸೊಸೆ. ಅತ್ತೆಗೆ ಗೊತ್ತು ನನಗೀಗ ಕಾಫಿ ಕೊಡ್ತಾರೆ ಅಂತ. ಅಷ್ಟರಲ್ಲಿ ಸ್ವಲ್ಪ ಬಿಲು ಮಾಡಿಕೊಂಡು ಮಂಗಳಾರತಿನೇ ಮಾಡ್ಬಿಡೋಣ ಅಂತೇಳಿ ಸೊಸೆ ಮಂಗಳಾರತಿ ಮಾಡ್ತಾಳೆ. ಮಂಗಳಾರತಿ ಮಾಡಿ ಸೊಸೆ ಕೂಕೋತಾಳೆ, ತಗೊಳ್ಳಿ ಅಂತ. ಅತ್ತೆ ಹೇಳ್ತಾರೆ, ಬಂದೇ ಇರಮ್ಮ. ಸೊಸೆ ಹೇಳ್ತಾಳೆ, ಯಾಕೆಂದ್ರೆ ಇವನು ಆಫೀಸ್ಗೆ ಹೋಗ್ಬೇಕು. ಯಾರು? ಅತ್ತೆಯ ಮಗ, ಈಕೆಯ ಗಂಡ ಆಫೀಸ್ಗೆ ಹೋಗ್ಬೇಕು. ಅದಕ್ಕೆ ಈಕೆ ಮಂಗಳಾರತಿ ಮಾಡ್ಬಿಟ್ಟು ಗಂಡ ಹೊರಡಕ್ಕೂ ಬಂದು ಮಂಗಳಾರತಿ ಕೊಡ್ತೀಯಾಳೆ. ಇದು ಸನ್ನಿವೇಶ. ಬನ್ನಿ ತಗೊಳ್ಳಿ ಅಂದ್ಲು ಸೊಸೆ. ಅತ್ತೆ ಅಂದ್ಲು, ಬಂದೇ ಇರಮ್ಮ, ಆರೋಗುತ್ತೆ ಅಂದ್ಲು. ಅತ್ತೆ ಆರೋಗ್ಲಿ ಪರವಾಗಿಲ್ಲ. ಸೊಸೆ ತಕ್ಷಣ ಅಂದ್ಲು, ಯಾರ ಹತ್ರ? ಗಂಡನ ಹತ್ರ. ಎಷ್ಟು ಅಹಂಕಾರ ನೋಡಿ ನಿಮ್ಮ ಅಮ್ಮಂಗೆ, ಮಂಗಳಾರತಿ ಆರೋಗ್ಲಿ ಅಂತ. ಆಯಮ್ಮಂಗೆ ಮಂಗಳಾರತಿ ಗೊತ್ತೇ ಇಲ್ಲ. ಆಯಮ್ಮ ಏನ್ ಅನ್ಕೊಂಡ್ಲು? ಕಾಫಿ. ಮಿಸ್ಪರ್ಸೆಪ್ಷನ್, ವಿಪರ್ಯಯ. ಅದಕ್ಕೆ ಆಯಮ್ಮ ಒಳಗೆ ಬಂದ ತಕ್ಷಣ ಏನ್ ಶುರು ಆಯ್ತು? ಜಗಳ ಶುರು ಆಯ್ತು. ಇವನು ಸೇರ್ಕೋತಾನೆ, ಏನಮ್ಮ ಅಷ್ಟು ಅಹಂಕಾರ ನಿನಗೆ ಅಂತ. ಆಯಮ್ಮಗೆ ಏನು ಗೊತ್ತಲ್ಲ, ಏನಕ್ಕೂ ಅಹಂಕಾರ ಏನು ಅಂತ. ಅದನ್ನ ಬೇರೆ ಬಿಡಿಸಿ ಹೇಳ್ತಾರೆ, ಹೇಳಲ್ಲ. ಈ ಅಮ್ಮಂಗೆ ಗೊತ್ತಾಗದೇ ಇಲ್ಲ ಕೊನೆ ಯಾತಕ್ಕೆ ರೇಗಾಡಿದ್ರು, ಏನಾಯ್ತು ಅಂತ ಆಯಮ್ಮಂಗೆ ಗೊತ್ತಿಲ್ಲ. ಇವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ ಇವ್ರಿಗೆ ಗೊತ್ತಿಲ್ಲ. ಮಿಸ್ಪರ್ಸೆಪ್ಷನ್, ಇದು ಕ್ಲಿಷ್ಟ ಮಿಸ್ಪರ್ಸೆಪ್ಷನ್. ಮಿಸ್ಪರ್ಸೆಪ್ಷನ್ ಕೆನಾಟ್ ಬಿ, can also be
ಪೇನ್ಫುಲ್ ಆರ್ ನಾಟ್ ಪೇನ್ಫುಲ್. ಪೇನ್ಫುಲ್ ಆದಾಗ ಏನಾಗ್ಬಿಡುತ್ತೆ, ಮಿಸ್ಪರ್ಸೆಪ್ಷನ್, ಟ್ರಿಸ್ಟಾನಲ್ಲಿ ಪ್ರಿಜುಡಿಸ್, ಪೂರ್ವಾಗ್ರಹ ಪೀಡಿತರಾಗಿರ್ತಾರೆ. ಅದು ಕಷ್ಟ, ಜೀವನದಲ್ಲಿ ಇದು ಬಹಳ ಕಾಡುತ್ತೆ. ಮತ್ತೊಬ್ಬರ ಉದ್ದೇಶವನ್ನ ಸರಿಯಾಗಿ ಗ್ರಹಿಸಲ್ಲ, ಮಿಸ್ಇಂಟರ್ಪ್ರಿಟೇಷನ್ ಆಫ್ ಅದರ್ಸ್ ಇಂಟೆನ್ಷನ್, ಅದು ಜೀವನದಲ್ಲಿ ಬಹಳ ಕೆಡಿಸುತ್ತೆ. ಅಕ್ಲಿಷ್ಟವಾದ್ದು ಇರುತ್ತೆ. ಅಕ್ಲಿಷ್ಟ ಕೆಲವು ಸುಮ್ಮನೆ ಏನೋ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಯಾರನ್ನೋ ನೋಡ್ತೀವಿ, ಇವರು ಬರೀ ಏನು ಇವ್ರ ಹೆಸರು ಶಿವಶಂಕರ್ ಅಥವಾ ಕೃಷ್ಣನೋ ಏನೋ, ಮಿಸ್ಟೇಕ್ ಶಿವಶಂಕರ್ ಫಾರ್ ಕೃಷ್ಣ, ಯಾರೋ ಆ ಕೃಷ್ಣ ಅಂತ ಹೇಳ್ತೀವಿ, ಮಿಸ್ಪರ್ಸೆಪ್ಷನ್. ಬಟ್ ಅದರಿಂದ ಏನಾದ್ರು ತೊಂದರೆ ಇದೆಯಾ? ನೋ ಪ್ರಾಬ್ಲಮ್. ಹಾಗಾಗಿ ವಿಪರ್ಯಯ ಕ್ಯಾನ್ ಆಲ್ಸೋ ಬಿ ಕ್ಲಿಷ್ಟ ಅಂಡ್ ಅಕ್ಲಿಷ್ಟ. ಯಾವ್ದಕ್ಕೆ ಹೇಳ್ತಾ ಇದೀವಿ ಇದನ್ನ? ಪತಂಜಲಿ ಹ್ಯಾಸ್ ವೆರಿ ಕ್ಲಿಯರ್ಲಿ ಸೆಡ್ ದಟ್ ದೀಸ್ ವೃತ್ತೀಸ್ ಕ್ಯಾನ್ ಬಿ ಕ್ಲಿಷ್ಟ ಆರ್ ಅಕ್ಲಿಷ್ಟ. ಸೊ ದಟ್ ನೀಡ್ಸ್ ಟು ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್. ಈ ವಿಪರ್ಯಯದಲ್ಲಿ ಇರೋರಿಗೆ ಸ್ವಲ್ಪ ಇದು ಏನೋ ವಿತಂಡವಾದ ಕೇಳಿದು ಬಿಡ್ತಾರೆ. ವಿತಂಡವಾದ ಅಂದ್ರೆ ಗೊತ್ತಲ್ಲ ಏನು? ದೇರ್ ಇಸ್ ನೋ ಲಾಜಿಕ್. ಸುಮ್ಮನೆ ಏನೋ ಮಾತಾಡ್ತಾ ಇರ್ತಲ್ಲ, ಲಾಜಿಕ್ಕೇ ಇರಲ್ಲ, ಏನಕ್ಕೇನೋ ಕನೆಕ್ಷನ್ ಕೊಟ್ಟು ಮಾತಾಡೋದು, ಅದು ವಿಪರ್ಯಯ. ಅಂದರೆ ದೇರ್ ಪರ್ಸೆಪ್ಷನ್ ಈಸ್ ಎರೋನಿಯಸ್. ಹಾಗಾಗಿ ದೇ ಲೂಸ್ ಸೆನ್ಸ್ ಆಫ್ ಲಾಜಿಕ್. ಒಬ್ಬ ಹುಡುಗ ಇದ್ನಂತೆ, ರಿಸಲ್ಟ್ ಬಂತು, ಯಾವುದೇ ಇಟ್ಕೊಡಿ, B.Tech ರಿಸಲ್ಟ್ ಬಂತು. ರಿಸಲ್ಟು ಅಂತ ಎಲ್ರಿಗೂ ಗೊತ್ತು. ಮೊದಲುವೆ ಬಂದ ಮಗ ರಾಜೋರೋಷವಾಗಿ ಮನೆಗೆ ಬಂದ. ಪಾಪ ಅಪ್ಪ ಕುತೂಹಲ ಅಪ್ಪಂಗೆ, ಏನಾಯ್ತು ರಿಸಲ್ಟು ಅಂದ. ಇವ ಅಂದ, ಅಪ್ಪ ಆ ಫೇಮಸ್ ಕಾರ್ಡಿಯಾಲಜಿಸ್ಟ್ ಇದಾರಲ್ಲ ಡಾಕ್ಟರ್ ಎಕ್ಸ್, ಅವ್ರ ಮಗ ಫೇಲ್ ಅಂದ. ಫೇಮಸ್ ಡಾಕ್ಟರ್ ಕಾರ್ಡಿಯೋ ಗೊತ್ತು ಕಣ, ಅವ್ರ ಮಗ ಫೇಲ್. ಸರಿ ಕಣಲೇ, ನಿಂದೇನಾಯ್ತು ಹೇಳೋ ಅಂದ. ಅವನಂದ, ಅಪ್ಪ ಆ ಇವರಿದಾರಲ್ಲ ಫೇಮಸ್ ಕ್ರಿಮಿನಲ್ ಲಾಯರ್ ಮಿಸ್ಟರ್ ವೈ, ಎಲ್ಲ ಪಾಲಿಟಿಷಿಯನ್ಸ್ ಅವ್ರ ಹತ್ರ ಬರ್ತಾರಲ್ಲಪ್ಪ, ನಿಮ್ಗೆ ಗೊತ್ತು ಅಲ್ವಾ, ನಿಮ್ಮ ಫ್ರೆಂಡ್? ಹ್ಞೂ ಗೊತ್ತು. ಅವ್ರ ಮಗನೂ ಫೇಲು. ಎದ್ದ ಸೀಟಿಲ್ಲ, ಯಾರಿಗೆ ಇಲ್ಲಿ ತಡ್ಕೊಳಕ್ಕ, ನಿಂದೇನಾಯ್ತು ಹೇಳೋ. ಅಪ್ಪ ಅವರು ಫೇಮಸ್ ಪ್ರೊಫೆಸರ್ ಆಫ್ ಫಿಸಿಕ್ಸ್, ಎಷ್ಟು ಫೇಮಸ್ ಅವರು ಫಿಸಿಕ್ಸ್, ಅಬ್ರಾಡ್ ಎಲ್ಲ ಹೋಗಿ ಬಂದಿದ್ದಾರೆ, ಅವ್ರ ಮಗ ಫೇಲ್. ಇವು ಎದ್ದು ಬಂದ್ಬಿಟ್ಟ ಹೊಡೆಯಕ್ಕೆ, ನಿಂದೇನಾಯ್ತು ಹೇಳೋ ಅಂತ ಹತ್ರ ಬಂದ. ಅದಕ್ಕೆ ಅವನು ಹೇಳ್ದ, ಏನಪ್ಪ ಏನ್ ಮಾತಾಡ್ತೀಯ ನೀನು? ಫೇಮಸ್ ಸರ್ಜನ್ ಮಗ ಫೇಲು, ಫೇಮಸ್ ಲಾಯರ್ ಮಗ ಫೇಲು, ಫೇಮಸ್ ಪ್ರೊಫೆಸರ್ ಮಗ ಫೇಲು, ನಿನ್ನ ಮಗ ಪಾಸ್ ಆಗಕ್ ನೀನೇನು ಆಲ್ಬರ್ಟ್ ಐನ್ಸ್ಟೀನ್? ನೀನೇನು ಅಲ್ಲ, ಮತ್ ನಾನ್ ಹೆಂಗ್ ಪಾಸ್ ಆಗ್ತೀನಿ? ಇದು ವಿತಂಡವಾದ ಅಂತ ಹೇಳಿ. ಯಾಕಂದ್ರೆ ದೇ ವಿಲ್ ನೆವರ್ ರಿಯಲೈಸ್ ನಂದೇನೋ ಎಡವಟ್ಟಾಗಿದೆ ಅಂತ ಅವ್ರಿಗೆ ಬರೋದೇ ಇಲ್ಲ. ದೇ ವಿಲ್ ನೆವರ್ ಗೆಟ್ ಟು ದಟ್ ಸ್ಟೇಟ್. That's a very dangerous thing. That's why lot of problems happen in families, relationships, office, wherever. ಎಲ್ಲ ಕಡೆ ಇದು ನಡೀತಾ ಇರುತ್ತೆ. ವಿ ಶುಡ್ ಬಿ ಕೇರ್ಫುಲ್. ಇದು ಸಾಧ್ಯತೆ ಇದೆ. ಹಾಗೆ ವಿಪರ್ಯಯ ತಲೆಯಲ್ಲಿ ಸುಳಿತು ಅಂದ್ರೆ ಯು ಮಸ್ಟ್ ನೋ, ಓಕೆ, ದಿಸ್ ಮಸ್ಟ್ ಬಿ ಕ್ಲಾರಿಫೈಡ್ ಅಂತ ಬರಬೇಕು. ಈ ಮಿಸ್ಪರ್ಸೆಪ್ಷನ್ ಇಂದ ತೊಂದರೆನೇ ಆಗುತ್ತಾ ಅಂದ್ರೆ ಇಲ್ಲ. ಇಟ್ ಕ್ಯಾನ್ ಆಲ್ಸೋ ಬಿ ಹೆಲ್ಪ್ಫುಲ್ ಇಫ್ ಯು ಆರ್ ಡಿಲಿಗೆಂಟ್ ಎನಫ್. ಇಫ್ ಯು ಡೂ ಸಮ್ ಡ್ಯೂ ಡಿಲಿಜೆನ್ಸ್, ಅದರಿಂದ ಫಾಯ್ದೆನೂ ಇದೆ.
ಏನೋ ಮಿಸ್ಪರ್ಸೆಪ್ಷನ್ ಬಂತು, ದೆನ್ ಯು ಸೀಕ್ ಕ್ಲಾರಿಟಿ, ದೆನ್ ಇಟ್ ವಿಲ್ ಹೆಲ್ಪ್. ಇಲ್ಲಿ ತುಂಬಾ ಸ್ಪೇಸ್ ಸ್ಟೇಷನ್ ಅಲ್ಲಿ ವೆನ್ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ವಾಸ್ ದೇರ್, ದಿಸ್ ಹ್ಯಾಪನ್. Abdul Kalam was project director for SLV. ಈಗೆಲ್ಲ ಅಡ್ವಾನ್ಸ್ ವರ್ಷನ್ಸ್ ಹ್ಯಾವ್ ಕಮ್. ದಿ ಫಸ್ಟ್ ಸ್ಪೇಸ್ ವೆಹಿಕಲ್ SLV ಲಾಂಚ್ ಟೈಮಲ್ಲಿ ವಿಕ್ರಮ್ ಸಾರಾಭಾಯ್ ವಾಸ್ ದೇರ್ ವಿಸಿಟಿಂಗ್ ತುಂಬಾ ಸ್ಪೇಸ್ ಸ್ಟೇಷನ್. ದೆನ್ ದೇ ವಾಂಟೆಡ್ ಟು ಇನಾಗ್ರೇಟ್ ಈ ನೋಸ್ ಕೋನ್ ಅಸೆಂಬ್ಲಿದು ಒಂದಕ್ಕೊಂದು ಕೂಡ್ಕೊಳ್ಳುತ್ತೆ ರಾಕೆಟಲ್ಲಿ, ಅದರದ್ದು ಇನಾಗ್ರೇಷನ್ ದೇ ವಾಂಟೆಡ್ ಟು ಡೂ. ಸೊ ದಟ್ ದೇ ಆಟೋಮೆಟಿಕಲಿ ಕಮ್ ಅಂಡ್ ಜೆಟ್ಟಿಸನ್, ಒಂದ್ರ ಜೊತೆ ಒಂದು ಕೂಡ್ಕೊಳ್ಳೋದು. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು, ಎಲ್ಲ ಇದು ಮಾಡಿ ಒಂದು ವ್ಯವಸ್ಥೆ ಮಾಡಿದ್ರು, ಒಂದು ಟೈಮರ್ ಸ್ವಿಚ್. Vikram Sarabhai is supposed to press the switch and it should happen. And everybody will clap. That's it. ಸೊ ಇವರು ಅಬ್ದುಲ್ ಕಲಾಂ ಮತ್ತೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದವರು ಪ್ರಮೋದ್ ಕಾಲೆ ಅಂತ. ದೇವರ್ ದಿ ಆರ್ಕಿಟೆಕ್ಟ್ ಆಫ್ ದಿಸ್ ಹೋಲ್ ಥಿಂಗ್. ಮಾಡಿದ್ರು, ಎಲ್ಲ ಬಂದು ಎಲ್ಲ ಜೋರಾಗಿ ಎಲ್ಲ ಹೇಳಿ ವಿಕ್ರಮ್ ಸಾರಾಭಾಯ್ ಅವ್ರನ್ನ ದೇ ರಿಕ್ವೆಸ್ಟೆಡ್, ಪ್ಲೀಸ್ ಕಮ್ ಅಂಡ್ ಪ್ರೆಸ್ ದಿ ಬಟನ್. ಬಂದರು, ಬಟನ್ ಪ್ರೆಸ್ ಮಾಡಿದ್ರು, ಡಿಡ್ ನಾಟ್ ವರ್ಕ್. ಟೆಸ್ಟ್ ಮಾಡಿರಲ್ವಾ, ಪಾಪ ಮಾಡಿರ್ತಾರೆ, ಬಟ್ ಅದು ಪೂರ್ತಿ ಅರ್ಥ ಮಾಡ್ಕೊಂಡಿರಲ್ಲ, ಏನು ಮಾಡೋಕ್ಕಲ್ಲ. ಈ ಥರದ್ದು ತುಂಬಾ ಆಗ್ಬಿಡುತ್ತೆ. ಈ ಕೆಲವೆಲ್ಲ ಈ ಥರದ್ದು ಆಭಾಸಗಳು ಬಹಳ ನಡೆದು ಬಿಡುತ್ತೆ. ನಮ್ಮನೆಗೆ ಯಾರೋ ಮಗುನ್ ಕರ್ಕೊಂಡ್ ಬಂದಿದ್ರು, ಪುಟ್ಟ ಮಗು. ಇನ್ನ ಅವರು ಬಂದವ್ರಿಗೆ ಕಾಫಿ ಎಲ್ಲ ಕೊಡ್ತೀವಲ್ಲ, ಸರಿ ಕಾಫಿ ಮಾಡಿ ಮಗುಗೆ ಹಾಲು ಕೊಡ್ಲಾ ಅಂತ ಕೇಳಿದ್ರು ನಮ್ಮ ಶ್ರೀಮತಿ ಅವರು. ಅವರು ಇಲ್ಲ ಇಲ್ಲ, ಅವನೇನು ಕುಡಿಯಲ್ಲ, ಅವನಿಗೇನು ಬೇಡ, ಅವನಿಗೆ ಕಾಫಿ ಕಾಫಿ ಇಲ್ಲ, ಅವ್ನು ಕಾಫಿ ಕುಡಿಯೋದೇ ಇಲ್ಲ, ಅಭ್ಯಾಸನೇ ಮಾಡಿಸಿಲ್ಲ ಅಂದ್ಬಿಟ್ಟು. ಆ ಮಗು ಹಠ ಹಿಡಿತು, ನಂಗೆ ಕಾಫಿನೇ ಬೇಕು. ದೇವರ್ ಎಂಬ್ರಾಸ್ಡ್. ಇದಕ್ಕೆ ಏನು ಹೇಳಕ್ಕಾಗಲ್ಲ, ಮೊದಲು ಅಭ್ಯಾಸ ಇತ್ತು, ಇವ್ರ ಹಂಗ ಅನ್ಕೊಂಡ್ರು, ಇವ್ರಿಗೆ ಒಟ್ಟಿನಲ್ಲಿ ಮಿಸ್ಪರ್ಸೆಪ್ಷನ್. ಇಲ್ಲೂ ಆಭಾಸ ಆಯ್ತು, ಬಟನ್ ಒತ್ತಿದ್ದಾರೆ, ಬಂದಿಲ್ಲ. ಆಮೇಲೆ ಏನ್ ಮಾಡಿದ್ರು, ಟೈಮರ್ ಸ್ವಿಚ್ನ ತೆಗೆದುಬಿಟ್ಟು ಡೈರೆಕ್ಟ್ ಕನೆಕ್ಷನ್ ಕೊಟ್ಬಿಟ್ಟು ನೀವು ಒತ್ತಿ ಸಾರ್ ಅಂತ ಹೇಳಿದ್ರು, ಒತ್ತಿದ್ರು, ವರ್ಕ್ ಆಯ್ತು. ದಿಸ್ ಇಸ್ ವಾಟ್ ಹ್ಯಾಪನ್. And apparently he was staying in a hotel, Vikram Sarabhai. He called Abdul Kalam. So Kalam was expecting to get a ಬೈಗುಳ ಎಲ್ಲ ಏನೋ ಇರುತ್ತೆ ಅಂತ. ಸಿ ದೀಸ್ ಆರ್ ವಿಷನರೀಸ್. ಇವರು ಭಾಳ ಇದರಿಂದ ಹೋದರೆ ಅವರು ಕೂತ್ಕೊಂಡು ಮಾತಾಡಿಸಿ, ಊಟ ಎಲ್ಲ ಕೊಡಿಸಿ ಎಲ್ಲ ಮಾಡಿಸಿ ದೇ ಸ್ಟಾರ್ಟೆಡ್ ಡಿಸ್ಕಸ್ಸಿಂಗ್. ಇಲ್ಲೇನೋ ಆಯಿತು, ಪರವಾಗಿಲ್ಲ, ಒತ್ತಿದ್ವಿ, ಯು ಎಕ್ಸ್ಪೆಕ್ಟೆಡ್ ಟು ವರ್ಕ್, ಇಟ್ ಡಿಡ್ ನಾಟ್ ವರ್ಕ್. ಬಟ್ ಮುಂದೆ ದೊಡ್ಡ ದೊಡ್ಡ ಮೇಜರ್ ಇದರಲ್ಲಿ ಈ ಥರ ಆಗ್ಬಿಟ್ರೆ ಆಲ್ ಸಿಸ್ಟಮ್ ವಿಲ್ ಬಿ ಫೇಲ್. ಲೆಟ್ ಅಸ್ ಡಿಸ್ಕಸ್ ವೈ ದಿಸ್ ಹ್ಯಾಸ್ ಹ್ಯಾಪನ್ ಅಂಡ್ ಹೌ ಟು ಓವರ್ಕಮ್ ದಿಸ್. Apparently they discussed late into the night, and he means Vikram Sarabhai, Dr. Vikram Sarabhai came out with forming a new department, the rocket engineering section ಅಂತ ಒಂದು ಮಾಡಿ, ಇದನ್ನು ಮಾಡಿ ಇದಕ್ಕೆ ಕ್ವಾಲಿಟಿ ಅಶ್ಯೂರೆನ್ಸ್ ಎಲ್ಲ ಬರಬೇಕು ಅಂತೇಳಿ ಮಾಡಿ ಅದೊಂದು ಹೊಸ ಡಿಪಾರ್ಟ್ಮೆಂಟೇ ಮಾಡಿದ್ರು. ಇದು ಯಾಕೆ ಸಾಧ್ಯ ಆಯಿತು? ಏನೋ ಒಂದು ಫಾಲ್ಸ್, ಈ ಒಂದು ತಪ್ಪುಗಳಾದಾಗ ಯಾಕಾಯ್ತು ಅಂತ ನೋಡಿದ್ರೆ ಉತ್ತಮರಾಗಬಹುದು. ಇಲ್ಲದೆ ಇದ್ರೆ ಏನಾಗ್ಬಿಡುತ್ತೆ, ನಾವು ಮತ್ತಷ್ಟು ಅಧೋಗತಿಗೆ ಹೋಗ್ತೀವಿ. ಅದನ್ನ ಇಲ್ಲಿ
ಹೇಳಿದ್ರು. ಗುರುಗಳಂದ್ರು, ಗೊತ್ತಾಯ್ತೇನಪ್ಪ ಇದು ವಿಪರ್ಯಯ, ಗೊತ್ತಾಯ್ತು ಗುರುಗಳೇ, ಮುಂದೆ ಹೇಳಿ. ಮುಂದೆ ಹೇಳ್ತೀನಿ, ಅದಕ್ಕೂ ಮೊದಲು ನಿನ್ನ ಮಗ ಹೇಗಿದ್ದಾನಪ್ಪ ಅಂದ್ರು. ಅವ್ರ ಮಗನ ಕತೆ ಗೊತ್ತಾ? ಮರ್ತು ಬಿಟ್ಟಿರ್ತೀರ ಅನ್ಸುತ್ತೆ, ಜ್ಞಾಪಿಸ್ಬಿಡ್ತೀವಿ. ಅವನು ಒಳ್ಳೆಯ ನಡೀತೆ ಇಲ್ಲದಂತ, ಅವನು ದುರಭ್ಯಾಸದಲ್ಲಿ ಸಿಕ್ಬಿದ್ದವನು. ಜ್ಞಾಪಕ ಇದೆಯಾ ಅರ್ಜುನಂದು? ಹಾ, ಮಗಳು ಅಲ್ಲೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾಳೆ ವಿದೇಶಕ್ಕೆ. ಇಲ್ಲೇ ಜಾಸ್ತಿ ಇವನ ಕಡೆ ಗಮನ ಇಲ್ಲ. ಇದು ಅವ್ರ ಫ್ಯಾಮಿಲಿ ಸಿಚುವೇಶನ್. ನಿನ್ ಮಗ ಹೇಗಿದ್ದಾನೆ ಅಂತ. ಅಯ್ಯೋ ಬಿಡಿ, ಯಾವಾಗಲೋ ಬರ್ತಾನೆ, ಯಾವಾಗಲೋ ಹೋಗ್ತಾನೆ, ಅದೇನ್ ಮಾಡ್ತಾನೆ ಏನ್ ಬಿಡ್ತಾನೋ. ನಾನು ದುಡ್ದಿಟ್ಟಿದ್ದೀನಿ, ತಿಂತಾ ಇದ್ದಾನೆ, ಖರ್ಚು ಮಾಡ್ತಿದ್ದಾನೆ, ಅವನ ಬಗ್ಗೆ ಹೇಳ್ಕೊಳ್ಳೋದು ಏನಿಲ್ಲ. ಗುರುಗಳು ಕೇಳಿದ್ರು, ನೀನು ಅವನ ಬಗ್ಗೆ ಯೋಚನೆನೇ ಮಾಡಲ್ವಾ ಅಂದ್ರು. ಮಾಡ್ತೀನಿ. ಏನ್ ತರ ಯೋಚನೆ ಮಾಡ್ತೀಯ? ಏನ್ ಗುರುಗಳೇ ಈ ತರ ಕೇಳ್ತೀರಾ? ಏನು ಅಲ್ಲ, ಹೇಳು ಪ್ರಾಮಾಣಿಕವಾಗಿ, ನಿನ್ನ ಮನಸ್ಸನ್ನು ನೀನು ಶೋಧನೆ ಮಾಡು. ಮಗ ಹಿಂಗಿದ್ದಾನೆ ಸರಿ, ನಿನಗೇನು ಅನ್ಸಲ್ವಾ ಯಾವಾಗಲೂ ಜೀವನದಲ್ಲಿ? ಅವನು ಹೇಳ್ದ, ಯೋಚನೆ ಮಾಡಿ ಅನ್ಸುತ್ತೆ ಒಂದೊಂದ್ಸತಿ ಗುರುಗಳೇ, ಏನಾಗುತ್ತೆ, ಯಾರೋ ಹೇಳ್ತಾರೆ ನನ್ನ ಮಗ ಎಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಸೇರ್ಕೊಂಡ, ಗೂಗಲ್ಲೋ ಅಮೆಜಾನೋ, ಅವನಿಗೆ ಪ್ಯಾಕೇಜು ಅಷ್ಟು 1 ಕೋಟಿ ರೂಪಾಯಿ ಸಂಬಳ ವರ್ಷಕ್ಕೆ ಅಂತ ಬರುತ್ತೆ. ಆಗ ನಾನು ಸುಮ್ಮನೆ ಕೂತ್ಕೊಂಡು ಹಾಗೇ ಯೋಚನೆ ಮಾಡ್ತೀನಿ, ನನ್ನ ಮಗಂಗೂ ಆ ಥರ ಕೆಲಸ ಸಿಕ್ದಂಗೆ, ಅವನು ದುಡ್ಡು ತಂದಂಗೆ, ನನಗೆ ಏನೇನೋ ತಂದುಕೊಟ್ಟಂಗೆ, ನನಗೆ ಅಪ್ಪ ಅಮ್ಮ ನನ್ನನ್ನು ಸಾಕಿ ಸಲಹಿದ್ದೀರಾ ನೀವು, ಆರಾಮಾಗಿ ಇಲ್ಲೇ ಸಿಂಗಪೂರು ಮಲೇಷಿಯಾಗೆಲ್ಲ ಓಡ್ ಬನ್ನಿ ಅಂದ್ಬಿಟ್ಟು ಏರ್ ಟಿಕೆಟ್ ಕೊಟ್ಟಂಗೆ ಈ ಥರದ ಯೋಚನೆಗಳು ಬರುತ್ತೆ. ಆ ಗುರುಗಳಂದ್ರು, ಆ ಅದೇ ಕಣೆಯ ನೆಕ್ಸ್ಟ್ ವೃತ್ತಿ ನಾನು ಹೇಳಬೇಕು ಅಂತಿದ್ದು, ನಿಂದೊಬ್ಬಂದೇ ಎಲ್ಲ ಕಣೆ ಅರ್ಜುನ, ಅನೇಕರಿಗೆ ಯೋಚನೆ ಮಾಡ್ತಿರ್ತಾರೆ, ವಾಸ್ತವಕ್ಕೆ ಒತ್ತು ಕೊಡಲ್ಲ. ಅರ್ಜುನ, ನಿನ್ನ ಮಗ ನೀನ್ ಹೇಳ್ತಾ ಇರೋ ಸ್ಥಿತಿ ನೋಡಿದ್ರೆ ಅವ 1 ಕೋಟಿ ಅಲ್ಲ, 1 ಕೋಟಿ ದುಡಿಯೋದಲ್ಲ, 1 ಕೋಟಿ ಕಳಿದೇ ಇದ್ರು ಸಾಕು, ಅವನ ಸ್ಥಿತಿ ಅದು. ಆದ್ರೂ ನಿನ್ನ ಮನಸ್ಸಿನಲ್ಲಿ ಏನು ಲೆಕ್ಕ ಹಾಕ್ತಿರ್ತೀಯ ನೀನು? ಏನೋ ಹಂಗಾದಾಗೆ ಹಿಂಗಾದಾಗೆ ನಡೀತಾ ಇರುತ್ತೆ ಇದು. ಒಂದೊಂದು ವಯಸ್ಸಿನಲ್ಲಿ ಒಂದೊಂದ್ ತರ ಕಲ್ಪನಾ ಲೋಕದಲ್ಲಿ ನಾವಿರ್ತೀವಿ ಕಣೆ ಅರ್ಜುನ. ಈ ತರ ಕಲ್ಪನಾ ಲೋಕದಲ್ಲಿ ಇರೋದಕ್ಕೆ ಪತಂಜಲಿಗಳು ಒಂದು ವೃತ್ತಿ ಹೇಳಿದ್ರು, ಅದೇ ಶಬ್ದಜ್ಞಾನಾನುಪಾತಿ ವಸ್ತು ಶೂನ್ಯೋ ವಿಕಲ್ಪ. ಇದು ನಮ್ಮಲ್ಲಿ ಅನೇಕರು ಇದರಲ್ಲೇ ಜಾಸ್ತಿ ಕಾಲ ಕಳಿತೀವಿ. ಶಬ್ದ ಜ್ಞಾನ ಒಂದು ಲಿಂಗ್ವಿಸ್ಟಿಕ್ ನಾಲೆಡ್ಜ್ ಅಷ್ಟೇ. ಅನುಪಾತಿ ಅದರ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ವಸ್ತು ಶೂನ್ಯ, ಡಿವೈಡ್ ಆಫ್ ಸಬ್ಸ್ಟೆನ್ಸ್, ದಟ್ ಈಸ್ ಕಾಲ್ಡ್ ವಿಕಲ್ಪ, ಕಾನ್ಸೆಪ್ಚುಯಲೈಸೇಷನ್. ಸುಮ್ಮನೆ ವಿ ಕೀಪ್ ಆನ್ ಕಾನ್ಸೆಪ್ಚುಲೈಸಿಂಗ್ ನಡೀತಾ ಇರುತ್ತೆ ಅಲ್ವಾ, ಅಟ್ ಎವರಿ ಸ್ಟೇಜ್. ಯೌವನದಲ್ಲಿದ್ದಾಗ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾಗ ಹಾಗೇ ಅನಿಸ್ತಾ ಇರುತ್ತೆ, ಭಾರತದ ಮ್ಯಾಚ್ ನಡೀತಾ ಇದೆ, ಕಪಿಲ್ ದೇವ್ ಬ್ಯಾಟಿಂಗ್, ಸೊ ನಮ್ಗೆ ಹಂಗೆ ಅನ್ಸುತ್ತೆ, ನಾವು ಬ್ಯಾಟ್ ಹಿಡ್ದಂಗೆ, ನಾವು ಹೊಡೆದಂಗೆ, ನಮ್ಮಿಂದೆ ಪ್ರೆಸ್ನವರೆಲ್ಲ ಓಡ್ ಬಂದಂಗೆ, ನಾವು ಯಾವುದೋ ದೊಡ್ಡ ದೊಡ್ಡ ಕಾರ್ಗಳು ತಗೊಂಡಂಗೆ ಎಲ್ಲ ಬರ್ತಾ ಇರುತ್ತೆ. ಬ್ಯಾಟೇ ಹಿಡ್ದಿಲ್ಲ, ಲೆದರ್ ಬಾಲ್ ಮುಟ್ಟೂ ಇಲ್ಲ, ಹಬ್ಬಬ್ಬ ಅಂದ್ರೆ ರಬ್ಬರ್ ಬಾಲ್. ಆದ್ರೂ ಏನೋ ಕಲ್ಪನಾ ಲೋಕ.
ಇಲ್ಲ ಯಾವುದೋ ಫಿಲ್ಮ್ ನೋಡ್ತಾ ಇರ್ತಾನೆ, ಅಲ್ಲಿ ಹೀರೋ ಏನೋ ಮಾಡ್ತಿದ್ರೆ ಇವನಿಗೆ ಹಂಗೆ ಅನ್ಸುತ್ತೆ, ಇವನೇ ಹೀರೋ ಆದಾಗೆ. ಅಥವಾ ಹೆಣ್ಣು ಮಕ್ಕಳಾದ್ರೆ ಹೀರೋಯಿನ್ ಆದಾಗೆ ಬರ್ತಾ ಇರುತ್ತೆ. ಕರಡಿ ಮುಂದೆ ನಿಂತಾಗ ಹಾಗೆ ಅನ್ಸ್ಬಿಡುತ್ತೆ, ಏನ್ ಈ ಜಗತ್ತೆಷ್ಟು ಅನ್ಯಾಯ, ಆ ಹೀರೋಗಿಂತ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಥವಾ ಹೀರೋಯಿನ್ಗಿಂತ ಎಷ್ಟು ಚೆನ್ನಾಗಿದ್ದೀನಿ, ನನಗೆ ಅವಕಾಶ ಸಿಕ್ಕಿಲ್ವಲ್ಲ ಅಂತ ಬಂದ್ಬಿಡುತ್ತೆ. ಇದು ಯೌವನದಲ್ಲಿ ನಡೆಯುತ್ತೆ. ಆಮೇಲೆ 40 ದಾಟಿದ್ರೆ ಇವೆಲ್ಲ ಗೊತ್ತಾಗುತ್ತೆ. ಇನ್ ಕ್ರಿಕೆಟ್ ಆಗಲ್ಲ, ಹೀರೋನು ಆಗಲ್ಲ ಅಂತ. ಸುಮಾರು 50 ವರ್ಷದೊತ್ತಿಗೆ ಅದೇ ಕ್ರಿಕೆಟ್ ನೋಡ್ದ, ಏನೋ ಬಲವಂತಕ್ಕೂ ಏನೋ ಮಕ್ಕಳನ್ನೆಲ್ಲ ಕ್ರಿಕೆಟ್ ಕ್ಯಾಂಪ್ ಹಾಕ್ಬಿಟ್ಟಿರ್ತೀವಿ. ಅಲ್ಲಿ ಯೋಚನೆ, ನಾನಾಗ್ಲಿಲ್ಲ, ತೆಂಡೂಲ್ಕರ್ ತರ ನನ್ನ ಮಗ ಆಗ್ಬೇಕು. ಆಗ ಪ್ರಶ್ನವರೆಲ್ಲ ಬಂದು, ಎಂಥ ಮಗು, ಹೆಂಗ್ ಸಾಕಿದ್ದೀರಾ ನೀವು ಅಂತ ಮುಖಕ್ಕೆ ಮೈಕ್ ಇಡಬೇಕು. ನಾವು ಮಾತಾಡ್ತಾ ಇದ್ದಂಗೆ ಇವನ್ ಗೊತ್ತಾಗಿದೆ, ಇವನ್ದೆಲ್ಲ ಫ್ಲಾಪ್ ಆಗಿರೋದೆಲ್ಲ ಗೊತ್ತು, ಇವನ್ ಚರಿತ್ರೆ ಎಲ್ಲ ಗೊತ್ತು. ಆದ್ರೂ ಕಲ್ಪನೆ, ವಿಕಲ್ಪ. ಇನ್ಫ್ಯಾಕ್ಟ್ ಮೋಸ್ಟ್ ಟೈಮ್ ಇಸ್ ಸ್ಪೆಂಟ್ ಇನ್ ವಿಕಲ್ಪ. ಲೆಕ್ಕ ಹಾಕೊಳ್ಳಿ, ದಿಸ್ ಒನ್ ಆಫ್ ದಿ ಮೋಸ್ಟ್ ಟೈಮ್ ಕನ್ಸ್ಯೂಮಿಂಗ್ ವೃತ್ತಿ ಇಸ್ ವಿಕಲ್ಪ, ಫ್ಯಾಂಟಸೈಸಿಂಗ್. ಒಂದೊಂದಿಲ್ಲ, ಮಕ್ಕಳದು ಕೈ ಮೀರೋಗ್ಬಿಟ್ರೆ ಆಮೇಲೆ ಮೊಮ್ಮಕ್ಕಳ ಬಗ್ಗೆ ಕಲ್ಪನೆ, ಅದು ಇದು ಎಲ್ಲ ಕಡೆ ನಡೀತಾ ಇರುತ್ತೆ. ಐಸಿಯುನಲ್ಲೂ ಕಲ್ಪನೆ, ಎಲ್ಲ ಹಾಕಿ ಇಲ್ಲೊಂದು ಇದು ತಗಲು ಹಾಕಿರ್ತಾರೆ, ಇಲ್ಲೊಂದು ತಗಲು ಹಾಕಿರ್ತಾರೆ, ಇಲ್ಲೊಂದು ಗೊಟ್ಟ ಹಾಕಿರ್ತಾರೆ. ಆದ್ರೂ ಪ್ರಜ್ಞೆ ಬಂದಾಗೆಲ್ಲ ವಾಸಿ ಹೋಗ್ಬಿಟ್ಟು ಇನ್ನೊಂದು ಸರ್ತಿ ಸ್ವಿಟ್ಜರ್ಲ್ಯಾಂಡ್ ಮಕ್ಕಳ ಜೊತೆ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ರೆ ಅಷ್ಟೇ. ಅದಕ್ಕೆ ಸರಿಯಾಗಿ ಡಾಕ್ಟರ್ಗಳು ಏನ್ ಪಾಪ ನಿಜ ಹೇಳಕ್ಕಾಗಲ್ಲ ಅಲ್ವಾ. ಆಯ್ತು ರೀ ನಿಮ್ ಕೆಲಸ ಅಂತ ಹೇಳಕ್ಕಾಗಲ್ಲ. ಆಯ್ತು ನೀವು ಭಗವದ್ಗೀತೆ ಓದಿ ಯಾರು ಹೇಳ್ತಾರೆ, ಹೇಳಲ್ಲ. ಅವ್ರ ಪಾಪ ಪ್ರಾಮಿಸ್ ಕೊಡ್ಲೇಬೇಕು, ಯು ಆರ್ ಗೋಯಿಂಗ್ ಟು ಗೋ ಬ್ಯಾಕ್ ಅಂತ. ಗೋ ಬ್ಯಾಕ್ ವೇರ್? ಯು ಆರ್ ಗೋಯಿಂಗ್ ಟು ಗೋ ಬ್ಯಾಕ್, ನೋ ಪ್ರಾಬ್ಲಮ್, ಏನ್ ತೊಂದ್ರೆ ಏನಿಲ್ಲ ರೀ, ನೀವು ಹಿಂಗೆ ಹೇಳ್ತಂತ ಕಳ್ತಿರ್ತಾರೆ. ಯಾವ ಅಪ್ಪಿ ತಪ್ಪಿ ಹಿಂಗ ಅಂತಾನೆ ಐಸಿ ಕಿಂಡಿನಲ್ಲಿ ಯಾರೋ ಬಗ್ಗೆ ನೋಡ್ತಾ ಇರ್ತಾರೆ, ಇವನ್ ರಿಲೇಟಿವ್ಸ್ ಒಬ್ರಾದ್ಮೇಲೆ ಒಬ್ರು ಬಗ್ಗೆ ನೋಡ್ಕೊಂಡು ಹೋಗ್ತಾರೆ. ಆಗ ಇವನಿಗೆ ಡೌಟ್ ಬರುತ್ತೆ, ಓಹೋ ಏನೋ ಆಗಿದೆ, ಏನ್ ಕತೆ, ನಾನು 8 ಜನ ಬಗ್ಗೆ ನೋಡಿಲ್ಲ, ನನ್ ಬಗ್ಗೆ ನೋಡ್ತಿದ್ದಾರೆ ಅಂದ್ರೆ ಏನೋ ಅವ್ಯವಸ್ಥೆ ಆಗಿದೆ, ಡಾಕ್ಟರ್ ನನಗೆ ಸರಿಯಾಗಿ ಹೇಳ್ತಾ ಇಲ್ಲ ಅಂತ ಆಗ ಅನುಮಾನ ಬರುತ್ತೆ. ಅಂದ್ರೆ ಈ ಕಲ್ಪನೆ ಅಂತಕ್ಕಂಥದ್ದು ಆಗಿರುತ್ತೆ. ಒಬ್ಬ ಇದ್ನಂತೆ, ಅವನು ಹಳೆ ಕಾಲದ ಮನೆ, ಹಳೆ ಕಾಲದ್ದೇ ಕತೆ ಇದು. ಮನೆಯಲ್ಲಾಗ ಈ ಮಡಿಕೆಗಳಲ್ಲಿ ಮೊಸರು ಉಪ್ಪಿನಕಾಯಿ ಎಲ್ಲ ಹಾಕಿ ಒಂಚೂರು ಮೇಲ್ ಕಟ್ಟಿರೋರು, ಮನೆ ಎಲ್ಲ ಇರೋದು ಹಗ್ಗ ಮೇಲ್ ಕಟ್ಬಿಟ್ಟಿರೋರು. ಹಗ್ಗ ಹೆಂಗಿರೋದು ಅಂದ್ರೆ ಹಿಂಗೆ ಇಟ್ಕೊಳ್ಳೋದು, ಕುತ್ತಿಗೆನ ಅದು ಹಗ್ಗ. ನೀವು ನೋಡಿದಿರಾ ಎಲ್ಲೋ ಗೊತ್ತಿಲ್ಲ, ಆರಾಮಾಗಿರುತ್ತೆ. ಯಾಕೆಂದ್ರೆ ನೆಲ ಎಲ್ಲ ಒಂದ್ ಸ್ವಲ್ಪ ಅಂಕುಡೊಂಕು ನೆಲದ ಮೇಲೆ ನೀವು ಗಡಿಗೆ ಇಡಬೇಕು ಅಂದ್ರೆ ಯು ಶುಡ್ ಹ್ಯಾವ್ ಎಕ್ಸ್ಟ್ರೀಮ್ ಲೆವೆಲ್ ಆಫ್ ಪೇಷನ್ಸ್. ನಿಧಾನಕ್ಕಿಟ್ಟು ಈ ಕಡೆ ಕಲ್ಲಿಟ್ಟು, ಅದು ಹಿಂಗಂದ್ರೆ ಈ ಕಡೆ ತಳ್ಳಿ ಹಿಂಗ್ ಕಲ್ಲಿಟ್ಟು, ಆ ಮನೆ ಒಳಗಡೆ ಕಲ್ಲು ಇಟ್ಟಿರೋರು. ಈಗ ನಮ್ಮ ಪುಣ್ಯ ಮನೆ ಒಳಗಡೆ ಕಲ್ಲಿಲ್ಲ, ಇದ್ದಿದ್ರೆ ಕಷ್ಟ, ಬರೋ ಕೋಪದಲ್ಲಿ ಏನೇನಾಗ್ಬಿಡುದು ಅನಾಹುತಗಳು ಗೊತ್ತಿಲ್ಲ, ಕಲ್ಲಿಲ್ಲ. ಆಗ ಒಂದ್ ಮಡಿಕೆಯನ್ನು ಕೂರಿಸ್ಬೇಕಾದ್ರೆ ಇದಿತ್ತು. ಮತ್ತೆ ಮಣ್ಣಿನ ಮಡಿಕೆಯನ್ನ ನೀವೀಗ ಸ್ಟೀಲ್ ಪಾತ್ರೆ ಕೋಪದಲ್ಲಿ ಟಕ್ ಅಂತ ಕುಕ್ಕಿದ್ರೆ ಅದು ದಿಕ್ಕಾಪಾಲ ಆಗ್ಬಿಡುತ್ತೆ. ಆಗ ಅದಕ್ಕೆ ಹಾಗಾಗಿ ಕೋಪಕ್ಕೆ ಅದೊಂದು ಸ್ವಲ್ಪ ಕಡಿವಾಣನೂ ಹಾಕೋದದು. ಆ ಥರದ ವ್ಯವಸ್ಥೆ ತಗಲಾಕಿದ್ರು. ಇವಾಗ ಬಂದ ಮಧ್ಯಾಹ್ನ ಮಲಗಿದ, ಹೀಗೆ ಮಲ್ಕೊಂಡು ಹೀಗೆ ನೋಡ್ತಾ ಇದ್ದ, ಯೋಚನೆ ಮಾಡ್ದ. ಏನಿಲ್ಲ ಅವನಿಗೆ ಸರಿಯಾಗಿ ಕೆಲಸವೂ ಇಲ್ಲ. ಬೆಳಗ್ಗೆ ಅವನ ಸ್ನೇಹಿತ ಸಿಕ್ಕಿದ್ದ, ಅವನು ಹೇಳ್ದ, ನೋಡಪ್ಪ ನಾನು 4 ಜೊತೆ ಹಸು ತಗೊಂಡಿದ್ದೀನಿ, ಅದು ಹಾಲೆಲ್ಲ ಕೊಡುತ್ತೆ, ಒಳ್ಳೆ ಮಸ್ತ್ ವ್ಯಾಪಾರ ಮಾಡ್ತೀನಿ,
ಇವನ ಹತ್ರ ನಯ ಪೈಸಾ ಇಲ್ಲ, ಬಂದ ಮಲಗ್ದ. ಆ ಹಸು ತಗೊಂಡ್ರೆ ತಗೋತೀನಿ, ಯಾಕಾಗಲ್ಲ, ತಗೋತೀನಿ. ಹಸು ತಗೋತೀನಿ, ಹಸು ತಗೊಂಡು ಹಾಲು ಕರಿತೀನಿ. ಒಂದು 15 ಲೀಟ್ರ್ ಹಾಲು ಬರುತ್ತೆ. ಅಷ್ಟನ್ನು ಮಾರಲ್ಲಪ್ಪ ನಾನು. ಮಜ್ಜಿಗೆ ಮಾಡ್ತೀನಿ, ಮೊಸರು ಮಾಡ್ತೀನಿ. ಅವಳಿದ್ದಾಳಲ್ಲ, ಯಾರು ಹೆಂಡ್ತಿ, ಅವಳು ಅದನ್ನ ಚರ್ನಿಂಗ್ ಕಡಿದಾಳೆ, ಕಡಿದು ಬೆಣ್ಣೆ ತೆಗಿತಾಳೆ. ಮಜ್ಜಿಗೆ ಮಾಡ್ತೀನಿ, ಬೆಣ್ಣೆ ಮಾಡ್ತೀನಿ. ಆಗ ನೋಡಿ ನಂದು ಹೆಂಗಿರುತ್ತೆ. ಆದರೆ ಈ ಹಾಲು, ಮಜ್ಜಿಗೆ, ಮೊಸರನ್ನ, ಬೆಣ್ಣೆನ ಇವಳೇನಾದ್ರೂ ಅವಳ ಅಪ್ಪ ಅಮ್ಮಂಗೆ ಕೊಟ್ಬಿಡ್ತಾಳ, ಅಯ್ಯೋ ಏನ್ ಮಾಡ್ತಾಳ. 3 ಹೊತ್ತು ಅಮ್ಮನ ಮನೆ ಅಂತಿರ್ತಾಳೆ. ಕೊಟ್ರೆ ಅವಳಿಗೆ ಏನ್ ಮಾಡ್ತೀನಿ ಗೊತ್ತಾ, ಒದ್ದು ಬಿಡ್ತೀನಿ ಅವಳಿಗೆ ಹಂಗೆ ಅಂತೇಳಿ. ಕಾಲ್ ಜ್ವರ ಒದ್ದ, ಮೇಲ್ಗಡೆ ಮಡಕೆಯಲ್ಲಿ ಉಪ್ಪಿನಕಾಯಿ ಇಟ್ಟಿದ್ಲು ಆ ಅಮ್ಮ, ಎಲ್ಲ ಮಕ್ಕಳ ಮೇಲೆ ಬಿತ್ತು. ಅಷ್ಟೇ, ವಿಕಲ್ಪ. ಏನ್ ಕೆಲಸ ಆಗಲ್ಲ, ವಿಕಲ್ಪ. ಇದು ವಿಕಲ್ಪ ವೃತ್ತಿ. ನಾವು ಬಹುಪಾಲು ಹೀಗೆ ಕಳೀತಾ ಇರ್ತೀವಿ. ಬಟ್ we must look at the other face of vikalpa. Is it only klishta like this? Aklishta. ಇದೊಂದು ಫಾಯ್ದೆನೂ ಇದೆ. If you put it properly, you become creative. How does creativity come? ಕಲ್ಪನೆಯಿಂದಾನೇ ಬರೋದು ಅಲ್ವೇ? ಕಲ್ಪನೆಯಿಂದಾನೇ ಬರೋದು. ಆದ್ರೆ ನಾವೇನು ಮಾಡ್ತೀವಿ, ಅದನ್ನ ಹಾಗೆ ಬಳಸೋಲ್ಲ. ಕಲ್ಪನೆಯಿಂದಲೇ, ಕಲ್ಪನೆಯನ್ನು ನಾವು ಬಹಳ ಜಾಗ್ರತೆಯಿಂದ ಬಳಸಿದ್ರೆ ಇಟ್ ಈಸ್ ಅ ವೆರಿ ಪವರ್ಫುಲ್ ಟೂಲ್. ದಟ್ ಇಸ್ ಹೌ ಕ್ರಿಯೇಟಿವಿಟಿ ಹ್ಯಾಪನ್ಸ್. ಔಟ್ ಆಫ್ ಬಾಕ್ಸ್ ಥಿಂಕಿಂಗ್, ಕ್ರಿಯೇಟಿವಿಟಿ. ಇದಕ್ಕೆಲ್ಲ ಹೇಗೆ ಬರುತ್ತೆ? ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ ಕಲ್ಪನೆ ಇರಬೇಕು ಅಲ್ವೇ? ಕಲ್ಪನೆ ಇದ್ರೆ, ಓ ಹೀಗಿರ್ಬೇಕು, ಹೀಗಿರ್ಬೇಕು, ಹೀಗೆ ಹೀಗೆ ಮಾಡ್ಕೊಂಡು ಆಮೇಲೆ ದೇ ಪುಟ್ ಇಟ್ ಟು ಡ್ರಾಯಿಂಗ್, ಅಥವಾ ಇನ್ನೇನೋ ಕ್ಯಾಟ್ ಡ್ರಾಯಿಂಗ್, ಸೋ ಮೆನಿ ಥಿಂಗ್ಸ್ ದೇ ಡೂ. ಕಲ್ಪನೆ ಇರಬೇಕು. ಅದರಲ್ಲಿ ಒಂದು ಎಕ್ಸ್ಟ್ರೀಮ್ ಆಫ್ ಹೌ ಒನ್ ಕ್ಯಾನ್ ಯೂಸ್ ದಿಸ್ ಇಮ್ಯಾಜಿನೇಷನ್, ಅದಕ್ಕೊಂದು ಘಟನೆ ಹಿಂದೇನು ಹೇಳಿದ್ದೆ, ಆದರೆ ಇಲ್ಲಿ ಹೆಚ್ಚು ಪ್ರಸ್ತುತ ಅಂತ ಈಗ ಮತ್ತೊಮ್ಮೆ ಹೇಳ್ತಿದ್ದೀನಿ. ದಿಸ್ ಇಸ್ ದಿ ಸ್ಟೋರಿ ಆಫ್ ಒನ್ ಆಫ್ ದಿ ನಯನಾರ್ಸ್, ಪೂಸ್ಲಾರ್ ನಯನಾರ್ ಅಂತ ಒಬ್ಬ ಶ್ರೇಷ್ಠ ಸಂತ. ಆತ ಹುಟ್ಟಿದ್ದು ತಿರುನಿನ್ರಾವೂರ್, ತಮಿಳ್ನಾಡಲ್ಲಿ. ಅದು ತೊಂಡೈನಾಡು ಅಂತ ಚೆನ್ನೈ ಹತ್ರ ಇದೆಯಂತೆ. ಅಲ್ಲಿ ಹುಟ್ಟಿದಂಥ ವ್ಯಕ್ತಿ. ಇದು ಸುಮಾರು 8ನೇ ಶತಮಾನದಲ್ಲಿ ನಡೆದ ಘಟನೆ. ಹೌದು, ಅವರು ಮೊದಲಿಂದಾನು ಬಹಳ ಶಾಸ್ತ್ರ, ವೇದಗಳು ಇವುಗಳಲ್ಲಿ ಇದ್ದಂಥವರು, ಇಡೀ ಕುಟುಂಬ. ಈತ ಬಾಲಕನಾಗಿದ್ದಾಗಿಂದಾನು ಭಕ್ತಿ ಪರವಶನಾಗಿದ್ದಂಥವನು. ಎಲ್ಲೋ ಒಂದು ಕಡೆ ಒಂದು ಸಣ್ಣ ಲಿಂಗ ಇತ್ತು. ಆ ಲಿಂಗಕ್ಕೆ ಪೂಜೆ ಮಾಡೋದು ಈ ಒಂದು ಪ್ರತಿನಿತ್ಯ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡ್ತಾ ಇದ್ದ. ಪಾಪ ಅವನಿಗೆ ಅನ್ನಿಸ್ತಂತೆ, ಒಂದು ದೇವಸ್ಥಾನ ಕಟ್ಟಿದ್ರೆ ಹೇಗೆ ಈ ನನ್ನ ಶಿವಲಿಂಗಕ್ಕೆ? ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಬೇಕಲ್ಲ, ದುಡ್ಡಿಲ್ಲ, ದುಡ್ಡು ಕೊಡೋರು ಇಲ್ಲ. ಏನೋ ಪ್ರಯತ್ನ ಪಟ್ಟ, ಅದಾಗಲಿಲ್ಲ. ಕೊನೆಗೆ ಏನು ಮಾಡ್ದ ಆತ, ಭೌತಿಕವಾಗಿ ದೇವಸ್ಥಾನ ಕಟ್ಟಕ್ಕಾಗದೇ ಇದ್ರೇನು ಮಾನಸಿಕವಾಗಿ ದೇವಸ್ಥಾನ ಕಟ್ತೀನಿ ಅಷ್ಟೇ. ಮಾನಸಿಕವಾಗಿ ಕಟ್ಟೋದು ಅಂದ್ರೆ ಏನು? ನಮ್ಮ ಥರ ಸುಮ್ಮನೆ ಇಮ್ಯಾಜಿನ್ ಏನೋ ಮಾಡ್ಕೊಂಡ್ಬಿಡೋದಲ್ಲ.
ಇಟ್ಗೆ ಬೈ ಇಟ್ಗೆ, ಇಟ್ಗೆ ಬೈ ಇಟ್ಗೆ. ಅದಕ್ಕೆಲ್ಲ ಈ ಸ್ಟಡೀಸ್, ವಾಸ್ತುಶಾಸ್ತ್ರ ಎಲ್ಲ ಓದಿ ಏನು ಕಟ್ಟಲ್ಲ, ಸುಮ್ಮನೆ ಶಿವನ ಮುಂದೆ ಕೂತ್ಕೊಳ್ಳೋದು. ದಿನ ಈ ಕಡೆ ಗೋಡೆ ಇವತ್ತು, ಇನ್ನೊಂದು ಸ್ತಂಭ, ಕಲ್ಲಿನ ಕೆತ್ತನೆ, ಯಾವ್ಯಾವ ರೀತಿ ಕೆತ್ತನೆ ಮಾಡಬೇಕು ಎಲ್ಲವನ್ನು ಮಾನಸಿಕವಾಗಿ ಅತ್ಯಂತ ನಿಖರವಾಗಿ ಶಿಲ್ಪಶಾಸ್ತ್ರದ ಪ್ರಕಾರ ಮಾಡಿ, ದೇವಸ್ಥಾನದ ವಾಸ್ತುಶಾಸ್ತ್ರವನ್ನ ಗಮನಿಸಿ ಮಾನಸಿಕವಾಗಿ ದೇವಸ್ಥಾನ ಒಂದೇ ದಿವಸದಲ್ಲಿ ಕಟ್ಟಿಲ್ಲ. ಹಿಂದಿನ ದಿವಸ ಏನು ಇಮ್ಯಾಜಿನೇಷನ್ ಇತ್ತೋ ಅದರಿಂದ ಕಂಟಿನ್ಯೂಷನ್ ನೆಕ್ಸ್ಟ್ ಡೇ. ಇದರ ಅನೇಕ ತಿಂಗಳುಗಳು ತಗೊಂಡು ಶಿವನ ದೇವಸ್ಥಾನವನ್ನ ಅವನು ತನ್ನ ಊರಿನಲ್ಲಿ ಕಟ್ತಾನೆ, ತೊಂಡೈನಾಡು ಅನ್ನಲ್ಲ ಅಲ್ಲಿ. ಇದೇ ಸಮಯದಲ್ಲಿ ಅಲ್ಲಿ ಕಾಂಚೀಪುರಂ ಅಲ್ಲಿದ್ದಂಥ ಪಲ್ಲವ ರಾಜ, ಅವನ ಹೆಸರು ಕಡವೋರ್ ಖಾನ್, ಅವನಿಗೆ ಇನ್ನೊಂದು ಹೆಸರು ರಾಜಸಿಂಹ ಅಂತ. ಅವನೇನು ಮಾಡ್ತಾನೆ, ಅವನು ಶಿವನ ದೇವಸ್ಥಾನ ಕಟ್ಟಿಸಕ್ಕೆ, ಆಕ್ಚುಯಲ್ ದೇವಸ್ಥಾನ, ಮಹಾರಾಜ ಪಲ್ಲವ ರಾಜ, ಅವನಿಗೇನು ದೇವಸ್ಥಾನ ಕಟ್ಟಿಸೋದೇನು ಅಷ್ಟು ಕಷ್ಟ ಇಲ್ಲ. ಕಟ್ಟಿದ ಜೋರಾಗಿ ದೇವಸ್ಥಾನ ಎಲ್ಲ ಕಟ್ಟಿಸ್ದ. ಈ ರಾಜ ಕಟ್ತಾ ಇದ್ದಂತಹ ಭೌತಿಕವಾದಂತಹ ದೇವಸ್ಥಾನನೂ ಮುಗೀತು. ಅದೇ ಸಮಯದಲ್ಲಿ ಈ ಪೂಸ್ಲಾರ್ ನಯನಾರ್ ಕಟ್ತಾ ಇದ್ದಂತಹ ಮಾನಸಿಕ ದೇವಸ್ಥಾನವು ಕಂಪ್ಲೀಟ್ ಆಯ್ತು. ಇವನೇನ್ ಮಾಡ್ದ, ದೇವಸ್ಥಾನ ಕಂಪ್ಲೀಟ್ ಆಗಿದೆ ಅಂತೇಳಿ ಇನ್ನು ಕುಂಭಾಭಿಷೇಕ ಆಗ್ಬೇಕಲ್ಲ, ದೇವಸ್ಥಾನದ ಉದ್ಘಾಟನೆ, ಅದಕ್ಕೊಂದು ದಿನಾಂಕ ನಿಗದಿ ಮಾಡ್ದ ಇವನು. ಅದೇ ಡೇಟ್ ನೋಡಿ ಇವನು ಪಲ್ಲವ ರಾಜನು ನಿಗದಿ ಮಾಡಿದ್ದ, ಅದೇ ದಿವಸ. ಹಿಂದಿನ ದಿವಸ ರಾತ್ರಿ ಈ ಪಲ್ಲವ ರಾಜ ರಾಜಸಿಂಹ ಮಲಗಿರ್ಬೇಕಾದ್ರೆ ಅವನಿಗೊಂದು ಕನ್ಸು ಬತ್ತಂತೆ. ಶಿವ ಕನ್ಸಲ್ಲಿ ಬಂದು ಹೇಳಿದಂತೆ, ನೋಡಪ್ಪ, ನೀನು ನಾಳೆ ಉದ್ಘಾಟನೆ ಇಟ್ಕೊಂಡಿದೀಯಾ, ಆದರೆ ನಾಳೆ ನಾನು ಬರೋಕ್ಕಾಗಲ್ಲ, ನೀನು ಇದನ್ನ ಪೋಸ್ಟ್ಪೋನ್ ಮಾಡ್ಬಿಡು, ಮುಂದೂಡು. ಕಾರಣ ಏನಪ್ಪಾ, ನನ್ನ ಭಕ್ತ ಇನ್ನೊಬ್ಬ ಇದ್ದಾನೆ, ಅವನು ಇದೇ ದಿವಸ ಇದೇ ಮುಹೂರ್ತದಲ್ಲಿ ದೇವಸ್ಥಾನದ ಉದ್ಘಾಟನೆ ಇಟ್ಕೊಂಡಿದ್ದಾನೆ. ಈ ಪೂಸ್ಲಾರ್ ನಾಯನಾರ್ ಅಂತ ಅವ್ರ ಭಕ್ತ ತಿರುಗನೂರೂರಿನಲ್ಲಿ ಈ ತೊಂಡೈನಾಡು ಜಾಗ ಎಲ್ಲ ಹೇಳ್ತಾನೆ ಶಿವ, ಅಲ್ಲಿ ದೇವಸ್ಥಾನ ಕಟ್ತಿದ್ದಾನೆ. ನಾನು ಅಲ್ಲಿ ಹೋಗದೆ ಇರಕ್ಕೆ ಸಾಧ್ಯ ಇಲ್ಲ, ಐ ಹ್ಯಾವ್ ಟು ಗೋ ದೇರ್. ಯಾಕೆ, ಅತ್ಯಂತ ಶ್ರದ್ಧಾ ಭಕ್ತಿಗಳಂತ ಕಟ್ಟಿದ ದೇವಸ್ಥಾನ, ನಾನು ಅಲ್ಲಿ ಹೋಗಲೇಬೇಕು. ಹಾಗಾಗಿ ನೀನು ಸ್ವಲ್ಪ ಮುಂದೂಡು, ನಾನು ಇನ್ಯಾವತ್ತಾರು ಬರ್ತೀನಿ. ರಾಜನಿಗೆ ಎಚ್ಚರ ಆಗೋಯ್ತಂತೆ, ಇದ್ಯಾರಿದು, ನನ್ನದೇ ಸಂಸ್ಥಾನದಲ್ಲಿ ನನಗೇ ಗೊತ್ತಿಲ್ಲ, ಯಾರು ಕಟ್ತಾರೆ ಶಿವನ ದೇವಸ್ಥಾನ. ಎಚ್ಚರಗೊಂಡ, ಎಲ್ಲರನ್ನೂ ಕರೆದ, ನಡೀರಿ ಎಲ್ಲ ನಡೀರಿ ಅಲ್ಲಿ ಹೋಗೋಣ. ಬೆಳಗ್ಗೆ ಹೋದ, ಊರಲ್ಲಿ ಎಲ್ಲರನ್ನೂ ಕೇಳ್ತಾನೆ, ಯಾರಿಗೂ ಗೊತ್ತಿಲ್ಲ, ಯಾವ ದೇವಸ್ಥಾನ ಎಲ್ಲಿ ಏನಿಲ್ವಲ್ಲ, ಒಂದು ಗುದ್ಲಿ ಪೂಜೆನೇ ಆಗಿಲ್ಲ, ಎಲ್ಲಿ ದೇವಸ್ಥಾನ ಎಲ್ಲಿಲ್ಲ, ಏನಿಲ್ಲ ರಾಜರೇ, ಏನಿಲ್ಲ. ಕೊನೆ ಕಷ್ಟಪಟ್ಟು ಈ ಪುಸ್ಲಾರ್ ನಾಯನಾರ್ ಸಿಗ್ತಾರೆ. ಆಗ ಪುಸ್ಲಾರ್ ನಾಯನಾರ್ ಅವ್ರು ಕೇಳಿದ್ರೆ ಆಗ ಆತ ಹೇಳ್ತಾರೆ, ಪೂರ್ತಿ ವರ್ಣನೆ ಕೊಡ್ತಾನೆ ರಾಜನಿಗೆ, ಇಲ್ಲಿ ಇದೆ ಅಂತ. ಆಗ ರಾಜನಿಗೆ ಆಶ್ಚರ್ಯ ಆಗ್ಬಿಡುತ್ತೆ, ಓ ಹೀಗೂ ಮಾಡ್ಬೋದು. ದಿ ಕ್ರಿಯೇಟಿವಿಟಿ, ದಿ ಇಮ್ಯಾಜಿನೇಷನ್ ಕ್ಯಾನ್ ಬಿಕಮ್ so powerful that the Shiva in Kailasa refuses my offer and takes up your invitation. This can be so powerful ಅಂತ ಹೇಳಿ ಅಲ್ಲಿ ಅವತ್ತು ಉದ್ಘಾಟನೆ ಆಗುತ್ತೆ. ಆಗ ಇದೇ ರಾಜ ಅಲ್ಲಿ ದೇವಸ್ಥಾನವನ್ನ ಕಟ್ಟಿಸ್ತಾನೆ. ಆ ದೇವಸ್ಥಾನದ ಫೋಟೋ ಇದೆ, ನಾನು ಯಾವಲ್ಲ ಹಿಂದೆ ನೋಡಿದ್ದೆ. ಅದಕ್ಕೆ ಹೃದಯೇಶ್ವರ ದೇವಸ್ಥಾನ ಅಂತ. ಯಾಕೆ, ಇವನು ತನ್ನ ಹೃದಯದಲ್ಲಿ ಕಟ್ಟಿದ ದೇವಸ್ಥಾನ ಪೂಸ್ಲಾರ್ ನಾಯನ. ಆ ಹೃದಯೇಶ್ವರ ದೇವಸ್ಥಾನ ಈ ರಾಜ ತನ್ನ ಹಣವನ್ನ ಅಲ್ಲಿ ವಿನಿಯೋಗಿಸಿ ಅಲ್ಲಿ ಕಟ್ತಾನೆ.
ಹಾಗೆ ಕೈಲಾಸದಲ್ಲಿ ಶಿವ ಇದ್ದಾನೆ ಅಂತ ಇವನು ನಂಬಿಕೆ ಬಂದತ್ಗೆ ಇವನು ಕಟ್ಟಿದಂತಹ ಕಾಂಚೀವರಂ, ಅಲ್ಲಿ ಕಾಂಚೀವರಂಲ ದೇವಸ್ಥಾನ ಇದೆ, ಕೈಲಾಸನಾಥರ ದೇವಸ್ಥಾನ ಅಂತ ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. ಇದು ಅಂದ್ರೆ ಹೌ ದಿಸ್ ವಿಕಲ್ಪ ಕ್ಯಾನ್ ಬಿ ಅನ್ನೋದಕ್ಕೆ ಇದೊಂದು ಸುಂದರವಾದಂತಹ ಘಟನೆ. ಕ್ರಿಯೇಟಿವ್ ಇಂದಾನೆ ಅನೇಕ ಅಲ್ವೇ ಇವತ್ತು ಪ್ರಪಂಚ ನಡೀತಾ ಇರೋದು, ಅನೇಕ ಇಟ್ ಇಸ್ ಬಿಕಾಸ್ ಆಫ್ creativity, isn't it? Creativity is the key. Ola, Uber, amazing ideas. ಏನು ಅವ್ರದ್ದೇನಿದೆ, ಕಾರ್ ಇದೆಯಾ ಅವ್ರ ಹತ್ರ, ಒಂದು ಸಾಫ್ಟ್ವೇರ್ ಅಷ್ಟೇ, ಒಂದು ಸಾಫ್ಟ್ವೇರ್. ಗ್ರೇಟ್ ಐಡಿಯಾಸ್ ಲೈಕ್ ದಟ್ ಮೆನಿ ಆರ್ ದ ಐಡಿಯಾಸ್. ಅದಕ್ಕೆಲ್ಲ ಆ ಕಲ್ಪನೆ ಬೇಕು, ಕಲ್ಪನೆ ಬಹಳ ಬೇಕು. ಒಬ್ಬ ಹೇಳಿ ಇಂಡಿಯನ್ ಡಾಕ್ಟರ್ ಬಗ್ಗೆ, ಇಂಡಿಯನ್ ಡಾಕ್ಟರ್ ಹೌ ಕ್ರಿಯೇಟಿವ್ ದೇ ಆರ್ ಅನ್ನೋದಕ್ಕೆ. ಅವನು ಯು ಎಸ್ಗೆ ಹೋದಂತೆ, ಯು ಎಸ್ಗೆ ಹೋಗ್ಬಿಟ್ಟು ಅವನು ಅದೆಲ್ಲ ಟ್ರೀಟ್ಮೆಂಟ್ ಕೊಡೋದೆಲ್ಲ ಭಾಳ ಹೆದರ್ತಾರೆ, ಸುಮ್ಮನೆ ಕೊಡಲ್ಲ, ಏನೇನೋ 108 ಕಾನೂನು ಅದು. ಇವನು ಬೋರ್ಡೇ ಹಾಕ್ಬಿಟ್ಟಂತೆ, ಎನಿ ಡಿಸೀಸ್ ವಿ ಕ್ಯೂರ್, ಫೀಸ್ $20. If we don't cure, we pay $100 ಆಫರ್. ವಾಸಿ ಮಾಡ್ತೀವಿ, ವಾಸಿ ಆದರೆ $20 ಕೊಡಬೇಕು, ವಾಸಿ ಆಗಲ್ಲ ಅಂತಾದರೆ ನಾವೇ $100 ಕೊಡ್ತೀವಿ ಅಂತ. ಸರಿ, ಎಲ್ಲ ಬಂದು ಯಾವನೊಬ್ಬ ಬಂದ, ನಮ್ಗೆ ಕುತೂಹಲ ಆಯ್ತು, ಎಲ್ಲ ಮಾಡ್ತೀನಿ ರೀ ಅವನಿಗೆ ಅಂದ್ಬಿಟ್ಟು ಬಂದಂತೆ. ಬಂದಾಗ ಕೂತ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಐ ಡೋಂಟ್ ಗೆಟ್ ಎನಿ ಟೇಸ್ಟ್, ದಟ್ ಈಸ್ ಮೈ ಪ್ರಾಬ್ಲಮ್. ಅವನೊಬ್ಬ ಅಟೆಂಡರ್ ಇದ್ದ, ಅವನಿಗೆ ಇವನು ಹೇಳಿದ, ತಗೊಂಬರ ಬಾಟ್ಲ್ ನಂಬರ್ 20 ತಗೊಂಬ, ಅದ್ರ 2 ಡ್ರಾಪ್ ಇವ್ ನಾಲಿಗೆ ಮೇಲೆ ಹಾಕು. ಅವ್ನು ತೆಗೆದ 2 ಡ್ರಾಪ್ ಟಕ್ ಟಕ್ ಅಂತ ಹಾಕ್ದ. ಹಿಂಗೆ ಅಂದ್ಬಿಟ್ಟು, ಡಾಕ್ಟರ್ ದಿಸ್ ಇಸ್ ಪೆಟ್ರೋಲ್ ಅಂದ. ಎಸ್, ಐ ಹ್ಯಾವ್ ಕ್ಯೂರ್ಡ್ ಯುವರ್ ಪ್ರಾಬ್ಲಮ್, ಗಿವ್ ಮಿ $20. ಟೇಸ್ಟ್ ಗೊತ್ತಾಗಲ್ಲ. ಅಯ್ಯೋ, ಇವನ್ ಮನೆ ಹಾಳಾಗೋಗ ಅಂದ್ಬಿಟ್ಟು $20 ಕೊಟ್ಟ ಹೋದ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೊಂಡು ಇವನೇ ಬಂದು ಕೂತ. ಎಸ್, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಡಾಕ್ಟರ್, ಐ ಸೀಮ್ ಟು ಹ್ಯಾವ್ ಲಾಸ್ಟ್ ಮೈ ಮೆಮೊರಿ. ಓಕೆ, ಕಂಪೌಂಡರ್ ಬಾಟ್ಲ್ ನಂಬರ್ 22 ತಗೊಂಬ, 2 ಡ್ರಾಪ್ ನಾಲ್ಗೆ ಮೇಲೆ ಹಾಕು ಅಂದ. ಬಂದ, ಥೊಡಕ್ ಅಂದ 2 ಡ್ರಾಪ್. ಹಿಂಗೆ ಅಂದ್ಬಿಟ್ಟು, ಡಾಕ್ಟರ್, ಸೇಮ್ ಪೆಟ್ರೋಲ್ ಯು ಆರ್ ಪುಟಿಂಗ್ ಅಂದ. ಎಸ್, ಐ ಕ್ಯೂರ್ಡ್ ಯುವರ್ ಪ್ರಾಬ್ಲಮ್, ಯು ನೌ ರಿಮೆಂಬರ್, ಗಿವ್ ಮಿ $20 ಅಂತ ಕಳಿಸ್ದ. ಇವನಿಗೆ ಬಹಳ ಇದಾಗುತ್ತೆ, ಅಯ್ಯೋ ಏನು ಹಿಂಗಾಗ್ಬಿಟ್ನಲ್ಲ ನಾನು, ಈ ಸತಿ ಬಿಡಲ್ಲ, ಈ ಸತಿ ಏನಾರು ಮಾಡಬೇಕು ಅಂದ್ಬಿಟ್ಟು ಇನ್ನೊಂದು ತಿಂಗಳು ಬಿಟ್ಕೊಂಡು ಬಂದ. ಹಿಂಗೆ ಮುಟ್ಕೊಂಡು ಹಿಂಗೆ ಬಂದು ಕಷ್ಟಪಟ್ಟು ಕೂತ. ಕಪ್ ಕನ್ನಡಕ ಬೇರೆ ಹಾಕೊಂಡ್ಬಿಟ್ಟಿದ್ದಾನೆ. ಡಾಕ್ಟರ್, ಐ ಹ್ಯಾವ್ ಲಾಸ್ಟ್ ಮೈ ವಿಷನ್ ಅಂದ. ಓ, ಡಾಕ್ಟರ್ ಸೆಟ್, so this is something I cannot cure. You cannot cure. As promised, I will give you $100. Please take it ಅಂತೇಳಿ $20 ನೋಟ್ ಕೊಟ್ಟ ಅವನಿಗೆ. ಅವನ ತಕ್ಷಣ, ದಿಸ್ ಓನ್ಲಿ $20 ಅಂದ. ಎಸ್, ನೌ ಯುವರ್ ವಿಷನ್ ಈಸ್ ಬ್ಯಾಕ್, ಗಿವ್ ಮಿ $20 ಅಂತೇಳಿ ಅದು ಇಸ್ಕೊಂಡ ಕಳಿಸ್ದ ಅಂತ ಕತೆ. ಅಂದರೆ ಕ್ರಿಯೇಟಿವಿಟಿ is also a part of vikalpa, but how you use it. But the danger is we spend most of our time in fantasizing, not necessarily pleasurable, but quite often painful. ಏನೋ ಆಗ್ಬಿಡುತ್ತೆ, ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಏನು ಕತೆ, ನನ್ನ ಮಕ್ಕಳ ಕತೆ ಏನು, ನನ್ನ ಮಕ್ಕಳ ಕತೆ ಏನು, ಇದೆ ಯೋಚನೆ. ಏನಾರು ಆಗ್ಬಿಟ್ರೆ ಏನು ಮಾಡೋದು? ಹಾಗಾಗಿ ತುಂಬಾ ಜನ ಪಾಪ, ಒನ್ ಆಫ್ ದಿ ಬಿಗ್ಗೆಸ್ಟ್ ಫಿಯರ್ಸ್ ಈಸ್ ಪೀಪಲ್ ಗೋಯಿಂಗ್ ಇನ್ ಫ್ಲೈಟ್. ದೇ ಆಲ್ ಹ್ಯಾವ್ ದಿಸ್ ಫಿಯರ್.
ಫಸ್ಟ್ ಕ್ಲಾಸಲ್ಲಿ ಹೋಗ್ತಾ ಇರ್ತಾರೆ, ಬಿಸ್ನೆಸ್ ಕ್ಲಾಸಲ್ಲಿ ಹೋಗ್ತಿರ್ತಾರೆ. ಏನ್ ಹಿಂಗಂದ್ರೆ ಹಾಗೆ ಹಾಸಿಗೆ ತರ ಹೊಟ್ಟೋಗ್ಬಿಡುತ್ತೆ ಅದು. ನಮಗ್ ಗೊತ್ತಿಲ್ಲ, ಹೇಳ್ತಾರೆ. ನಾವ್ ಹಿಂಗಂದಂಗಿಲ್ಲ ಹಿಂಗಂದಂಗಿಲ್ಲ ಅಂತ ಅದ್ರಲ್ಲಿ ಹೋಗೋದು ನಾವು. ಅವ್ರು ಆದ್ರೂ ಇದೆಲ್ಲೋ ಒಂದು ಕಲ್ಪನೆ, ಎ ಸೀಡ್ ಆಫ್ ಫಿಯರ್. ಅವ್ರೇನು ಅದ್ಭುತವಾಗಿ ಏನೇನೋ ತಂದು ಕೊಡ್ತಾ ಇದ್ರು, ಇಲ್ಲೇನೋ ಒಂದು ಸ್ವಲ್ಪ ಸ್ಮಾಲ್ ಟರ್ಬುಲೆನ್ಸ್ ಬರುತ್ತೆ. ಹಿಂಗಂತೂ ಅಂದ್ರೆ ಮನೆ ಕಡೆ ಎಲ್ಲ ಜ್ಞಾಪಕ ಬರುತ್ತೆ. ಅಯ್ಯೋ ದರಿದ್ರ, ಯಾಕೆ ಹೋಗ್ಬೇಕು, ಸುಮ್ಮನೆ ಇದ್ದಿದ್ರೆ ಆಗಿತ್ತು, ಇದೆಲ್ಲ ಬಂದ್ಬಿಡುತ್ತೆ. ಕಲ್ಪನೆ. ಸೊ ದಿಸ್ ಕ್ಯಾನ್ ಬಿ ಕ್ಲಿಷ್ಟ ಅಂಡ್ ಅಕ್ಲಿಷ್ಟ. ಗೊತ್ತಾಯ್ತೇನಪ್ಪ ಶಿಷ್ಯನೇ ಅಂದ್ರು. ಅದಕ್ಕೆ ಶಿಷ್ಯ ಅಂದ, ಗುರುಗಳೇ ಗೊತ್ತಾಯ್ತು, ನೀವು ಹೇಳಿದ್ ನಿಜ. ನಾನು ಕಲ್ಪನೆಯಲ್ಲೇ ನನ್ನ ಮಗ ಆಗಿದ್ದಿದ್ರೆ ಹೀಗೆದ್ದಿದ್ರೆ, ನನ್ನ ಮಗಳು ಆಗಿದ್ದಿದ್ರೆ ಹೀಗೆದ್ದಿದ್ರೆ, ನನ್ನ ಆ ಥರ ನೋಡ್ಕೊಂಡಿದ್ರೆ ಈ ಥರ ನೋಡ್ಕೊಂಡಿದ್ರೆ, ಹೀಗೆ ಹೋಲಿಕೆ ಮಾಡಿಕೊಂಡು 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 ಕಾಲ ಕಳೀತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ಯಾವುದೋ ಬರುತ್ತೆ ಎಲ್ಲ ನೋಡ್ತೀನಿ, ಅಯ್ಯೋ ನಾನು ಹೀಗಿಲ್ವಲ್ಲ ಅಂತ ಕಲ್ಪನೆ ಮಾಡ್ಕೋತಾ ಇರ್ತೀನಿ. ಅಲ್ಲಿ ಯಾರೋ ಸ್ವಿಟ್ಜರ್ಲೆಂಡ್ಗೆ ನನ್ನ ಮಗ ಕರ್ಕೊಂಡು ಹೋದ ಅಂದಾಗ ನನಗೆ ಹಿಂಗೆ ಅನ್ನಿಸ್ತಾ ಇರುತ್ತೆ. ಒಂದೊಂದ್ಸತಿ ನನ್ನ ಮಗನು ಕರ್ಕೊಂಡು ಹೋದಂಗೆ ಅನ್ನಿಸ್ತಾ ಇರುತ್ತೆ. ಈ ಕಲ್ಪನೆಯಲ್ಲೇ ಕಾಲ ಕಳೀತಾ ಇರ್ತೀವಿ. ಇದು ತಪ್ಪು. ಇದನ್ನ ನಾವು ಹಿಡಿಬೇಕು. ಯಾವಾಗ ಹಿಡಿಯಕ್ಕೆ ಸಾಧ್ಯ? ವೆನ್ ಯು ಕ್ಯಾನ್ ಬಿ ಎ ವಿಟ್ನೆಸ್. ಮರಿಬಾರದು. ಮನಸ್ಸಿನಲ್ಲಿ ನಡೆಯೋದು ಎಲ್ರಿಗೂ ಗೊತ್ತಾಗುತ್ತೆ, ನಾವು ನೋಡ್ಬೇಕು. ನೋಡಿ, ಓ ಇದು ವಿಕಲ್ಪ. ದಟ್ ಇಸ್ ವೈ ಯು ಹ್ಯಾವ್ ಟು ಬಿ ನೋಯಿಂಗ್ ಆಲ್ ದೀಸ್ ಥಿಂಗ್ಸ್. ಗೊತ್ತಾಗುತ್ತೆ. ಆಮೇಲೆ ಪತಂಜಲಿಗಳು ಗುರುಗಳಂದ್ರು, ನೋಡಪ್ಪ ಇನ್ನೂ ಒಂದಿದೆ, ಇದು ಇದು ಬಹಳ ಫೇಮಸ್ ಕಣಯ್ಯ. ಇದು ತುಂಬಾ ಕಡೆ ಆಗುತ್ತೆ ಕಣಯ್ಯ. ಯಾವಾಗ ಯಾವಾಗಲೂ ಬರುತ್ತೆ. ಬಾ ಅಂದಾಗ ಬರೋಲ್ಲ, ಬೇಡ ಅಂದಾಗ ಬರುತ್ತೆ. ನಾನು ಅನೇಕ ಕಡೆ ಉಪನ್ಯಾಸ ಕೊಡಬೇಕಾದ್ರೆ ನನಗಿದ್ರ ಅನುಭವ ಆಗಿದೆ ಕಣಯ್ಯ. ಅನೇಕರು ನನ್ನ ಉಪನ್ಯಾಸಕ್ಕೆ ಇದಕ್ಕೋಸ್ಕರ ಬರ್ತಾರೆ ಕಣಯ್ಯ. ಇದಕ್ಕೆ ನಿದ್ರೆ ಅಂತ ಹೆಸರು. ಇದು ಒಂದು ವೃತ್ತಿ, ವೆರಿ ಇಂಪಾರ್ಟೆಂಟ್. ಈ ಇನ್ಕ್ಲೂಡ್ ನಿದ್ರಾ ಆಲ್ಸೋ ಆಸ್ ಎ ವೃತ್ತಿ. ಬಟ್ ಫಂಡಮೆಂಟಲಿ ಅಂಡರ್ಸ್ಟ್ಯಾಂಡ್ ವೈ ನಿದ್ರಾ ಶುಡ್ ಬಿ ಎ ವೃತ್ತಿ. ಯಾಕೆ ಅಂತ ಹೇಳಿದ್ರೆ, ಗಾಢ ನಿದ್ರೆಯಲ್ಲಿ ನಮಗೆ ಆನಂದದ ಅನುಭವ ಇರುತ್ತೆ. ಆದರೆ ಅಲ್ಲಿ ಅವೇರ್ನೆಸ್ ಇರಲ್ಲ. ಅಂದ್ರೆ ನಮಗೆ ಅದರ ಗ್ರಹಿಕೆ ಇರಲ್ಲ. ನಿದ್ದೆಯಿಂದ ಎದ್ದ ಮೇಲೆ ಗೊತ್ತಾಗುತ್ತೆ. ಹಾಗಾಗಿ ಅದನ್ನ ಯೋಗ ಸ್ಥಿತಿಗೆ, ಏನು ಯೋಗ ಸ್ಥಿತಿ? ಚಿತ್ತವೃತ್ತಿ ನಿರೋಧ. ನಿದ್ದೆಯಲ್ಲಿ ಚಿತ್ತವೃತ್ತಿ ಇದೆಯಾ? ಅದಕ್ಕೆ ನೀನು ಇದನ್ನ ಇದೇ ಯೋಗ ಅನ್ಕೊಂಡ್ಬಿಟ್ರೆ ಸಮಸ್ಯೆ ಅನ್ಬಿಟ್ಟು ಪತಂಜಲಿಗಳು ಹೇಳ್ತಾರೆ, ಇದು ಸಹ ಒಂದು ವೃತ್ತಿ. ಅರ್ಜುನ, ಇದನ್ನ ನೀನ್ ತಿಳ್ಕೋ, ಇದು ನಿದ್ರಾವೃತ್ತಿ ಅಂತ. ಇದನ್ನ ಹೀಗೆ ಹೇಳ್ಬೋದು, ಅಭಾವ ಪ್ರತ್ಯಯಾಲಂಬನ ವೃತ್ತಿರ್ ನಿದ್ರಾ. ಅಂದ್ರೆ ಅಭಾವ, ನಾನ್ ಎಕ್ಸಿಸ್ಟೆನ್ಸ್. ಪ್ರತ್ಯಯ ಅಂದ್ರೆ ಪರ್ಸೆಪ್ಷನ್ ಫ್ಯಾಕಲ್ಟಿ, ಅದಿರಲ್ಲ. ಆಲಂಬನ ವೃತ್ತಿ ನಿದ್ರಾ. ಯಾವ್ದು ಇದ್ರ ಮೇಲೆ ಅವಲಂಬಿತವಾಗಿರುತ್ತೋ, ಅಂದ್ರೆ ಆಬ್ಸೆನ್ಸ್ ಆಫ್ ಆಲ್ ಎಕ್ಸ್ಪೀರಿಯನ್ಸಸ್, ಅದು ಸ್ಲೀಪ್. ಅಲ್ಲೇನು ಸ್ಲೀಪಲ್ಲಿ ಏನು ಅನ್ಸುತ್ತೆ ನಿನಗೆ? ಏನೂ ಇಲ್ಲ, ಅದೇ ಅನುಭವ. ಆಬ್ಸೆನ್ಸ್ ಆಫ್ ಆಲ್ ಎಕ್ಸ್ಪೀರಿಯನ್ಸಸ್, ದಟ್ ನಥಿಂಗ್ ಎಕ್ಸಿಸ್ಟ್, ದಟ್ ಈಸ್ ಆಲ್, ದಟ್ ಈಸ್ ವಾಟ್ ಈಸ್ ಸ್ಲೀಪ್. ನೋಡಪ್ಪ, ಮತ್ತೆ ಇದು ಕ್ಲಿಷ್ಟ ಹೆಂಗಾಗುತ್ತೆ? ಕ್ಲಿಷ್ಟ ಆಗುತ್ತೆ. ಯಾವಾಗ ಕ್ಲಿಷ್ಟ ಆಗುತ್ತೆ? ತರಗತಿಯಲ್ಲಿ ಮೇಷ್ಟ್ರು ಪಾಠ ಮಾಡ್ತಿರ್ತಾರೆ ಅಲ್ವೇ? ಅದರಲ್ಲೂ ಈ ಥರದ ಉಪನ್ಯಾಸಗಳಾಗ್ಬಿಟ್ರೆ ಆರಾಮಾಗಿ ಎಲ್ಲೂ ಇಲ್ಲ. ಕೇಳಿಸ್ಕೋಬೇಕು ಒಂದು ಆಸೆ ಇರುತ್ತೆ ಪಾಪ, ಕೇಳಿಸ್ಕೋಬೇಕು ಅಂತಾರೆ, ಮತ್ತೆ ಕ್ಲಿಷ್ಟ.
ಎಲ್ಲೋ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ತಾರೆ 100 ಕಿಲೋಮೀಟರ್ ಸ್ಪೀಡ್, ಟಕ್ಕಂತೆ ಎಲ್ಲೋ ಗುದ್ದುತ್ತಾರೆ, ಕ್ಲಿಷ್ಟ ಆಗಲ್ಲೇನ? ಹಾಗನ್ಬಿಟ್ಟಿದ್ ಬರೀ ಕ್ಲಿಷ್ಟನಾ? ಅಕ್ಲಿಷ್ಟು ಅಲ್ವೇ? ನಿದ್ದೆನೇ ಇಲ್ಲ ಅಂತ ಇಟ್ಕೊಳ್ಳಿ, ಎಷ್ಟು ಜೀವನ ಎಷ್ಟು ತೊಂದರೆ ಆಗ್ಬಿಟ್ಟಿರೋದು. ಹಾಗಾಗಿ ಅದು ಅಕ್ಲಿಷ್ಟ ಆಗಿರ್ಬೇಕು. ಅದನ್ನ ಯಾಕೆ ಕ್ಲಿಷ್ಟ ಮಾಡ್ಕೋತೀವಿ ಅಂತ ಹೇಳಿದ್ರೆ, ನಾವು ಎಚ್ಚರದ ಸ್ಥಿತಿಯಲ್ಲಿ ಸರಿಯಾಗಿ ಜೀವನವನ್ನು ನಡೆಸಿರಲ್ಲ. ಅದಕ್ಕೇನೆ ನಮಗೆ ನಿದ್ರೆ ಸರಿಯಾಗಿ ಆಗೋಲ್ಲ, ಡೆಪ್ತ್ ಆಫ್ ಸ್ಲೀಪ್ ಇಲ್ಲ, ಡಿಸ್ಟರ್ಬಿಂಗ್ ಏನು ಡ್ರೀಮ್ಸ್, ಕನಸುಗಳು, ನೈಟ್ ಮ್ಯಾರಿಶ್ ಡ್ರೀಮ್ಸ್ ಎಲ್ಲ ಬರುತ್ತೆ. ಅವಾಗೇನಾಗುತ್ತೆ, ಎದ್ದಾಗ ಒಂದು ಅನುಭವ ನಮಗೆ ತೋರಿಸ್ಬಿಡುತ್ತೆ, ನಿದ್ದೆ ಕ್ಲಿಷ್ಟವಾಗಿತ್ತೋ ಅಕ್ಲಿಷ್ಟವಾಗಿತ್ತೋ ಅಂತ ಗೊತ್ತಾಯ್ತಾನಪ್ಪ ಅಂದ್ರು. ಅವನಂದ ಗೊತ್ತಾಯ್ತು ಗುರುಗಳೇ. ಗುರುಗಳಂದ್ರೆ ಈಗ ನಿಂಗೆ ನಿದ್ದೆ ಬಂದ್ಬಿಡ್ತಾ ಇದೆಯೇನಯ್ಯ? ಇಲ್ಲ ಗುರುಗಳೇ, ನೀವು 4 ವೃತ್ತಿಗಳು ಹೇಳ್ಬಿಟ್ಟಿದ್ದೀರಾ, ಮತ್ತೊಂದು ವೃತ್ತಿಯನ್ನು ನೀವು ಹೇಳಿಬಿಡಿ, ಕೇಳಿಸ್ಕೊಂಡ್ಬಿಡ್ತೀನಿ, ನನಗೂ ಆಗ ಅಧ್ಯಯನಕ್ಕೆ ಬಹಳ ಒಳ್ಳೇದಾಗತ್ತೆ. ಅದಕ್ಕೆ ಗುರುಗಳಂದ್ರು, ಇದೆಯಪ್ಪ ಮತ್ತೊಂದು ವೃತ್ತಿ, ಅದು ಇಲ್ಲದೆ ನೀನೇನು ಮಾಡೋಕ್ಕಾಗಲ್ಲ. ಈಗ ನಿನಗೆ ಕಷ್ಟ ಬಂದಾಗ, ನಾನು ನಿಮ್ಮ ಮನೆಗೆ ಬರ್ತಾ ಇದ್ದಾಗ ನೀನು ಯಾವತ್ತೂ ಯೋಗ ಸೂತ್ರಗಳ ಬಗ್ಗೆ ನಾನು ಕೇಳಲಿಲ್ಲ. ನೀನು ಯಾವಾಗ ಬಂದೆ, ಶಿಷ್ಯ ಅಂದ, ಗುರುಗಳೇ ಅದನ್ನೇ ಯಾಕೆ ಕೇಳಿ ಕೇಳಿ ಇದು ಮಾಡ್ತೀರಾ? ಏನೋ ಕಷ್ಟ ಬಂತು, ಕಷ್ಟ ಬಂದಾಗ ಏನಾಯಿತು? ನಿಮ್ಮ ನೆನಪು ಬಂತು ಗುರುಗಳೇ. ನೆನಪು, ಅದೇ ಕಣೆಯ, ಆ ನೆನಪು ಬಂತಲ್ಲ, ಅದು ಒಂದು ವೃತ್ತಿ, ಅದಕ್ಕೆ ಸ್ಮೃತಿ ವೃತ್ತಿ ಅಂತೀವಿ. ಟೆಕ್ನಿಕಲ್ ಆಗಿ ಸೂತ್ರದಲ್ಲಿ ಹೇಳಬೇಕು ಅಂದ್ರೆ, ಶಿಷ್ಯನೇ, ಅನುಭೂತ ವಿಷಯ ಅಸಂಪ್ರಮೋಷ ಸ್ಮೃತಿ, ಇದು ಸ್ಮೃತಿ. ಇದ್ರ ಬಗ್ಗೆ ಹೇಳೋದಕ್ಕೂ ಮೊದಲು ನಿನಗೆ ಒಂದು ಘಟನೆಯನ್ನು ಹೇಳ್ಬಿಡ್ತೀನಪ್ಪ, ಕೇಳಿಸ್ಕೊ. ಹೇಗೆ ಈ ಸ್ಮೃತಿ ವೃತ್ತಿ ಕ್ಲಿಷ್ಟವೂ ಆಗಬಹುದು, ಅಕ್ಲಿಷ್ಟವೂ ಆಗಬಹುದು. ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗ ತಾನೇ ನಿದ್ರೆ ಬಗ್ಗೆ ಮಾತಾಡಿ ನಾನು ತುಂಬ ರಿಸ್ಕ್ ತಗೊಳ್ಳಲ್ಲ. ಇದನ್ನ ಬಹಳ ಜಾಗೃತಿಯಾಗಿ ಕೇಳಿಸ್ಕೊಳ್ಳೋ ಅವಶ್ಯಕತೆ ಇದೆ, ಈ ಸ್ಮೃತಿ ವೃತ್ತಿದು. ಹಾಗಾಗಿ ಈ ಸ್ಮೃತಿ ವೃತ್ತಿ ಹೇಗೆ ಅಕ್ಲಿಷ್ಟ ಆಗಬಹುದು, ಕ್ಲಿಷ್ಟ ಆಗಬಹುದು, ಜೀವನದ ಅನುಭವದಿಂದ ನಿನಗೆ ಹೇಳ್ತೀನಿ, ಕೇಳಿಸ್ಕೋ. ಗುರುಗಳೇ ಹೇಳಿ. ಅಮ್ಮ, ಮಗು, ಚಿಕ್ಕ ಮಗುಗಿನ್ನ ಒಂದು 5-6 ವರ್ಷ. ಅಮ್ಮ ಅಮ್ಮ ಅಂತ ಬರುತ್ತೆ, ಬಂದು ಹೇಳುತ್ತೆ, ಅಮ್ಮ ಐ ಲವ್ ಯು ಮಾಮ್. ಮಾಮ್ ತಾನೆ, ನಾನು ನಿನ್ನ ಪ್ರೀತಿಸ್ತೀನಮ್ಮ. ಆಕೆನು ಮಗುವನ್ನ ತಬ್ಬಿಕೊಂಡು, ಮಗು ನಾನು ನಿನ್ನ ಪ್ರೀತಿಸ್ತೀನಿ, ಐ ಟು ಲವ್ ಯು, ಸೇಮ್ ಹಿಯರ್ ಅಂತ ಹೇಳ್ತಾಳೆ. ಯಾಕೆ? ತನ್ನ ಮಗು ಒಂದು ಜ್ಞಾಪಕ ಬಂತು, ಪ್ರೀತಿ ಜ್ಞಾಪಕ ಬಂತು, ಹೇಳ್ತಾಳೆ. ಏನಾದರೂ ಕ್ಲಿಷ್ಟ ಇದೆಯಾ ಇಲ್ಲಿ? ಅಕ್ಲಿಷ್ಟ. ಆ ಮಗ ಬೆಳಿತಾನೆ, ಬೆಳೆದು 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 ಒಂದು 16-17 ವರ್ಷಕ್ಕೆ ಬರ್ತಾನೆ. ಮಾಮ್ ಐ ಲವ್ ಯು ಅಂತಾನೆ, ಅಮ್ಮ ನಾನು ಪ್ರೀತಿಸ್ತೀನಿ. ಆಗ ಅವಳು ಹೇಳ್ತಾಳೆ, ಎಷ್ಟು ಬೇಕು ಹೇಳು ಅಂತ. ಗೊತ್ತಾಯ್ತಾ? ಹೌ ಮಚ್ ಡು ಯು ವಾಂಟ್? ಪಾಕೆಟ್ ಮನಿ ತಗೋ. ಆಯ್ತು, 25-26 ವರ್ಷ ಆಗ ಬಂದು ಪಾಪ ಅಡುಗೆ ಮನೇಲಿ ಇರ್ತಾಳೆ. ಓಡ್ ಬಂದು ಹೇಳ್ತಾನೆ, ಮಾಮ್ ಐ ಲವ್ ಯು.
ಪ್ರೀತಿಸ್ತೀನಿ ಅಂದ. ಹ್ಮ್ ಏನೋ ಅವಳ ಹೆಸರು? ನಮ್ ಜಾತಿನ? ಏನ್ ಕತೆ ಇದು? ಗೊತ್ತು ಆ ಅಮ್ಮಂಗೆ ನೆನಪು ಅನುಭವಗಳೆಲ್ಲ ಇರುತ್ತಲ್ಲ, ತೋರ್ಸು. 40 ವರ್ಷ ಆಗುತ್ತೆ. ಬರ್ದಾನೆ, ಮಾಮ್ ಐ ಲವ್ ಯು. ಮಾಮ್ ಹೇಳ್ತಾಳೆ, ಬಡ್ಕೊಂಡೆ ಅವಳನ್ನ ಕಟ್ಕೋಬೇಡ ಅಂತ. ಕೇಳಲಿಲ್ಲ. ಈಗ ಮಾಮ್ ಐ ಲವ್ ಯು ಅಂದ್ರೆ ಏನ್ ಮಾಡ? ಮಗಂಗೆ 60 ಆಗುತ್ತೆ, ಅಮ್ಮಂಗೂ ವಯಸ್ಸಾಗುತ್ತೆ. 60 ಒಂದ್ಸತಿ ಬಂದು, ಮಾಮ್ ಐ ಲವ್ ಯು, ನಾನು ನಿನ್ ಪ್ರೀತಿಸ್ತೀನಿ ಅಂತ. ಆಗ ಅಮ್ಮ ಹೇಳ್ತಾಳೆ, ನೋಡು, ನಾನು ಸಾಯೋ ತನಕ ಈ ಮನೆ ಮಾರಕ್ ಬಿಡಲ್ಲ, ಯಾವ ಪೇಪರ್ಗೂ ಸೈನ್ ಹಾಕಲ್ಲ. ಇದು ಇನ್ ಸಮ್ ಸೆನ್ಸ್ ದಿಸ್ ಇಸ್, ಆಲ್ದೋ ದೇರ್ ಇಸ್ ಫನ್, ಆಲ್ಸೋ ರೆಕಗ್ನೈಸ್ ದಿ ವೇ ದಿ life is going and how experience based memory plays a role in our life. ಶಿಷ್ಯ ಅಂದ, ಗುರುಗಳೇ ಇದು ನಿಜ ನೀವು ಹೇಳ್ತಾ ಇರೋದು, ಈ ಅನುಭವ ನನಗೂ ಆಗ್ತಾ ಇದೆ ಗುರುಗಳೇ. ಈ ಅನುಭವ, ಈ ಸ್ಮೃತಿಯನ್ನ ಹೇಗೆ ನಾವು ನಿಭಾಯಿಸೋದು? ನಾವು ಸರಿಯಾದ ಕಲಿಬೇಕಾದ್ರೂ ಜ್ಞಾಪಕಶಕ್ತಿ ಬೇಕಾ ಬೇಡವಾ? ಪ್ರಮಾಣ ಅದಕ್ಕೂ ಬೇಕು. ವಿಪರ್ಯಯಕ್ಕೆ ಬೇಕಾ ಬೇಡವಾ? ಅದಕ್ಕೂ ಬೇಕು. ವಿಕಲ್ಪಕ್ಕೆ ಬೇಕಾ ಬೇಡವಾ? ಬೇಕು. ಇದು ಹೇಗೆ ಗುರುಗಳೇ ಈ ಸ್ಮೃತಿಯ ಪಾತ್ರ ನೆನಪೇ ಇಲ್ಲದೆ ಇದ್ರೆ ಹೆಂಗಿರುತ್ತೆ ಗುರುಗಳೇ? ಈ ಕೆಲವರು ನೆನಪಿನ ಶಕ್ತಿ ಹೊಟ್ಟೋಗ್ಬಿಡುತ್ತೆ, ಗೊತ್ತಾ ಗುರುಗಳೇ ನಿಮ್ಗೆ? ಡಿಮೆನ್ಷಿಯಾ ಅಂತಾನೆ, ಇನ್ನೇನೋ ಬ್ರೈನ್ ಡಿಸಾರ್ಡರ್ಸ್ ಅಂತಾನೆ, ನೆನಪಿನ ಶಕ್ತಿ ಇರಲ್ಲ. ಅಲ್ಲೇನಾಗುತ್ತೆ ಗುರುಗಳೇ? ಗುರುಗಳಂದ್ರು, ಶಿಷ್ಯನೇ ಒಳ್ಳೆ ಪ್ರಶ್ನೆ ಕೇಳ್ತಿದೀಯ, ಆದರೆ ನಿನಗೆ ಇನ್ನಷ್ಟು ನಾನು ಹೇಳಲಿಕ್ಕೆ ಶುರು ಮಾಡಿದ್ರೆ ನಿದ್ರೆ ಹತ್ತು ಬಿಡುತ್ತೆ. ಹಾಗಾಗಿ ಇವತ್ತು ಹೋಗಿ ಚೆನ್ನಾಗಿ ನಿದ್ರೆ ಮಾಡು. ಇನ್ನ ಮುಂದಿನ ತಿಂಗಳ ಕೊನೆಯ ತನಕವೇ ಈ ಬಗ್ಗೆ ವಿಚಾರ ಮಾಡು. ಮಾಡಿ ನಿನ್ನ ಪ್ರಶ್ನೆಯನ್ನು ಸರಿಯಾಗಿ ರೂಪಿಸಿಕೊಂಡು ಬಾ, ಮತ್ತೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮದಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಕೃಷ್ಣಾರ್ಪಣಮಸ್ತು. ಶುಭಮಸ್ತು.